तत्सत् श्री सिद्धारूढ़ श्री शिवानंद गुरु परब्रह्मणे नमः। गुरु परमात्मने नमः। ओम गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। गुरुवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। परशिवन परावतारी अद्वैत चक्रवर्ती शांत सागर भक्त सख भक्तोद्धारक दीनबंधु अनाथनाथ सद्गुरु ಶ್ರೀ ಸಿದ್ಧಾರೂಢ ಅಪ್ಪಂಗಲವರ ಚರಣ ಕಮಲಗಳು ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಗೈದು ಅಂತಾತ ಸದ್ಗುರುವಿನ ಕರಕಮಲ ಸಂಜಾತರು ಮೌನಯೋಗಿ ಸ್ಥಿತಪ್ರಜ್ಞ ಮೌನವಾಗಿದ್ದುಕೊಂಡೇ ಧರೆಯ ಮಂದಿಯನ್ನು ಉದ್ಧರಿಸಿದಂಥ ಸದ್ಗುರು ಶ್ರೀ ಗುರುನಾಥಾರೂಢ ಅಪ್ಪಂಗಲವರ ಚರಣ ಕಮಲಗಳು ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಗೈದು ಆರೂಢ ಜ್ಯೋತಿ ಶಾಂತಾಶ್ರಮವಾಸಿ ಮುಮುಕ್ಷುಗಳಿಗಾಗಿ ತನ್ನ ದಿವ್ಯ ಶಕ್ತಿಯನ್ನು ಬಳಸಿ ಕಠಿಣವಾಗಿದ್ದಂಥ ಷಟ್ಶಾಸ್ತ್ರಗಳನ್ನು ಸರಳೀಕರಿಸಿ ನೀಡಿದಂತಹ ಪರಮ ಸದ್ಗುರು ಶ್ರೀ ಶಿವಪುತ್ರ ಸ್ವಾಮೀಜಿಯವರ ಚರಣ ಕಮಲಗಳು ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಗೈದು ಅಂಥ ಆರೂಢ ಜ್ಯೋತಿ ಅಪ್ಪಂಗಲವರ ಕರಕಮಲ ಸಂಜಾತರಾದ ಪರಮ ಸದ್ಗುರು ಪ್ರಕರಣ ಪ್ರವೀಣ ಹರಿಕಥಾ ವಿದ್ವಾನ್ ಶ್ರೀ ಬಸವಾನಂದ ಸ್ವಾಮೀಜಿಯವರ ಚರಣ ಕಮಲಗಳು ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಗೈದು ಯಾವಂಥ ಆರೂಢ ಜ್ಯೋತಿಯವರ ಕೃಪಾದೃಷ್ಟಿಗೆ ಪಾತ್ರರಾಗಿ ಪ್ರಕರಣ ಪ್ರವೀಣ ಶ್ರೀ ಬಸವಾನಂದ ಅಪ್ಪಂಗಲವರ ಉಪದೇಶಾಮೃತದ ಬಲದಿಂದ ಈ ಭಾಗದಳು ಶ್ರೀ ಸಿದ್ಧಾಶ್ರಮವನ್ನು ಸಂಸ್ಥಾಪನೆಗೊಳಿಸಿ ತನ್ನ ಬಳಿಗೆ ಬಂದಂಥ ಭಕ್ತೋತ್ತಮರಿಗೆ ತನ್ನ ಯಥಾರ್ಥ ಸ್ವರೂಪ ಜ್ಞಾನದೊಳಿರಿಸಿದಂಥ ಸದ್ಗುರು ಎನ್ನಾತ್ಮದೊಡೆಯ ಶ್ರೀ ಶಿವಾನಂದ ಸ್ವಾಮಿಗಳವರ ಮಂಗಲಮಯ ಶ್ರೀಚರಣಗಳು ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಗೈದು ಸುಕ್ಷೇತ್ರದಳು ಇದೀಗ ಈ ಸುಕ್ಷೇತ್ರದ ಸಂಸ್ಥಾಪಕರು ಪರಮ ಸದ್ಗುರು ಶ್ರೀ ಶಿವಾನಂದ ಸ್ವಾಮಿಗಳವರ ಜೀವನ ವಿಚಾರಧಾರೆ ಹಾಗೂ ಸಕಲ ಸಚ್ಚಾಸ್ತ್ರದನ್ನು ಅರಿಯಲಿಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಸದ್ಗ್ರಂಥವು ಬಿಡುಗಡೆಯಾಗಿರ್ತಕ್ಕಂಥದ್ದಿದ್ದು ಲೋಕಾರ್ಪಣೆಯಾಗಿರ್ತಕ್ಕಂಥದ್ದಿದ್ದು ಯಾವ ಶ್ರೀ ಶಿವಾನಂದ ಕಥಾಮೃತ ಸದ್ಗ್ರಂಥವನ್ನು ಮುಮುಕ್ಷುಗಳಿಗೆ ಉಣಬಡಿಸುವ ಸಲುವಾಗಿ 56 ದಿನಗಳ ಕಾಲ ಪ್ರತಿದಿನ ಒಂದು ಅಧ್ಯಾಯವನ್ನು ಪಾರಾಯಣ ನಡೆಸುವಂಥ ಮಹಾರಥವು ಏರ್ಪಟ್ಟಿರ್ತಕ್ಕಂಥದ್ದಿದ್ದು ಈ ಪರಮ ಪವಿತ್ರಮಯ ಸತ್ಕಾರ್ಯವು ಈ ಶುಭ ದಿನ ದ್ವಿತೀಯ ದಿನದ ಸತ್ಕಾರ್ಯವಾಗಿ ರೂಪುಗೊಂಡಿರ್ತಕ್ಕಂಥದ್ದಿದೆ। ಈ ದ್ವಿತೀಯ ದಿನದ ಈ ಪರಮ ಪವಿತ್ರ ಸತ್ಕಾರ್ಯವನ್ನು ಸದ್ಗುರು ಶ್ರೀ ಸಿದ್ಧಾರೂಢ ಶಿವಾನಂದ ಅಪ್ಪಂಗಲಾದಿಯಾಗಿ ಎಲ್ಲ ಶರಣರು ಸಂತರು ಮಹಾತ್ಮರ ಕೃಪಾದೃಷ್ಟಿಯಿಂದ ಮುಮುಕ್ಷುಗಳ ಆಂತರ್ಯವನ್ನು ತಲುಪಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಗೈಯುತ್ತಾ ಈ ಪವಿತ್ರ ಕಾರ್ಯದಳು ರಥರಾಗಿರುವ ಎಲ್ಲ ಸಜ್ಜನರಿಗೂ ಸದ್ಭಕ್ತರಿಗೂ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಗೈದು ಇದೀಗ ಶ್ರೀ ಶಿವಾನಂದ ಕಥಾಮೃತದ ದ್ವಿತೀಯ ಅಧ್ಯಾಯದ ಪಾರಾಯಣ ಆರಂಭವಾಗುತ್ತಿದೆ। ಸರ್ವೇ ಜನ ಸುಖಿನೋ ಭವಂತು। ಓಂ ನಮಃ ಶಿವಾಯ। जय जय मंगल नमः पार्वती पति शिव हर हर महादेव चंद्रमारुण गोविंद गो। श्री गुरुभ्यो नमः। सद्ग्रंथ महात्म्य।                                                              परशिवन परावतारी
ಪರಬ್ರಹ್ಮ ಸ್ವರೂಪಿ ಶಾಂತ ಸದ್ಗುಣಮಣಿ ತಾರಕೋಪದೇಶಕಾರಕ ಭಕ್ತರ ಭವಬಂಧ ನಿವಾರಕ ಪರಮ ಸದ್ಗುರು ಶ್ರೀ ಸಿದ್ಧಾರೂಢರ ದಿವ್ಯ ಮಂಗಲಮಯ ಚರಣ ಹಿಡಿಯುವುದೇ ಶ್ರೇಷ್ಠವು. ಈ ಪವಿತ್ರಮಯ ಆರೂಢ ಸಂಪ್ರದಾಯದಳು ಶ್ರೀ ಸಿದ್ಧ ಪುರುಷರ ಕೃಪಾನುಗ್ರಹ ಲೀಲೆಯಿಂದ ಈ ಧರೆಯೊಳು ಜನಿಸಿ ಬಂದ ಶ್ರೀ ಶಿವಾನಂದ ಸದ್ಗುರುವಿನ ಜೀವನ ಹಾಗೂ ಸುವಿಚಾರ ಭರಿತ ಸದ್ಗ್ರಂಥ ಪಠಿಸುವುದರಿಂದ ಜನ್ಮ ಸಾರ್ಥಕ್ಯ ಪ್ರಾಪ್ತಿಯು. ಪಾರಾಯಣದೊಳು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಶ್ರವಣ ಮಾಡುವ ನರರಿಗೆ ಸಕಲ ದೋಷ ಸಂಕಷ್ಟಗಳು ನಿವೃತ್ತಿಯಾಗುವವು. ಸದ್ಗುರುವು ಕೃಪಾದೃಷ್ಟಿಯಿಂದ ಸುಜ್ಞಾನ ಸುವಿಚಾರ ಸನ್ಮಾರ್ಗ ಸದ್ಗತಿ ಹಾಗೂ ಮೋಕ್ಷದ ಪಥವನ್ನು ನರರಿಗೆ ವರಜ್ಞಾನ ರೂಪದಲ್ಲಿ ಕರುಣಿಸುವರು. ನಿಜ ಭಕ್ತನಾದವನು ಸದ್ಗ್ರಂಥ ಪಠಿಸಲು ಶುದ್ಧಾಂತಃಕರಣದಿಂದ ಸದ್ವಾಸನಾಯುಕ್ತನಾಗಿ ಮಂಗಲ ದ್ರವ್ಯಗಳಿಂದ ಪ್ರಶಾಂತ ಸ್ಥಳದಲ್ಲಿ ಸದ್ಭಕ್ತರೊಡಗೂಡಿ ಸತ್ಸಂಕಲ್ಪಾಚರಣೆ ನಡೆಸಬೇಕು. ಶಿವ ಪಂಚಾಕ್ಷರಿ ನಾಮಸ್ಮರಣೆಯೊಂದಿಗೆ ಸದ್ಭಾವದಿಂದ ಶ್ರೀ ಗುರುಚರಣ ಸ್ಮರಿಸಿ ಮಂಗಲ ಜ್ಯೋತಿ ಬೆಳಗಬೇಕು. ಶ್ರೀ ಸಿದ್ಧರ ಸ್ತುತಿಗೈದು ಶ್ರೀ ಗುರುವಿನ ವರಪ್ರಸಾದವನ್ನು ಭಕ್ತಿಯಿಂದ ಸ್ವೀಕರಿಸಲು ಪರಮಾನಂದವಾಗುವುದು. ಈ ಪರಿಯೊಳು ಸದ್ಗ್ರಂಥ ಪಠಿಸಲ್ಕೆ ಸದ್ಗುರು ಶ್ರೀ ಸಿದ್ಧ ಶಿವಾನಂದರ ಕೃಪಾನುಗ್ರಹ ಪ್ರಾಪ್ತಿ ಹಾಗೂ ಭಕ್ತ ಜನರಿಗೆ ಮೋಕ್ಷಪಥ ಸಿದ್ಧವಾಗುವುದು ಸತ್ಯವಿರುವುದು. ಓಂ ನಮಃ ಶಿವಾಯ. ಓಂ ತತ್ಸತ್. ಶ್ರೀ ಸಿದ್ಧಾರೂಢ ಗುರು ಪರಬ್ರಹ್ಮಣೇ ನಮಃ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಎರಡನೇ ಅಧ್ಯಾಯವು ಚಂದ. ಪರಶಿವನೇ ಸದ್ಗುರು ರೂಪದಿಂ ಧರೆಯೊಳವತರಿಸಿದಿ, ಬೋಧಿಸುತ್ತ ಸುಜ್ಞಾನ ಸುವಿಚಾರ ಸದ್ಭಕ್ತಿ ವಿವೇಕದಿ, ಉದ್ಧರಿಪನು ಮಂದಮತಿ ಅಜ್ಞಾನಿಗಳನ್ನು ಲೀಲಾ ಮಾತ್ರದಿ. ಓಂ ನಮಃ ಶಿವಾಯ. ಶಿವ ಪಂಚಾಕ್ಷರಿ ನಾಮ ಪಠಣದಿ. ಸಾಕ್ಷಾತ್ ಪರಮೇಶ್ವರನು ಲೋಕ ಕಲ್ಯಾಣಾರ್ಥವಾಗಿ ಮಾನವರ ಹೃದಯಾಂತಃಕರಣದಲ್ಲಿ ಭಕ್ತಿ ಭಾವದ ಸೃಷ್ಟಿಯ ನಿಮಿತ್ತವಾಗಿ ಸಂತಾಚ ವಿಭೂತಿ ಜಗಾಚ ಕಲ್ಯಾಣ ಎಂಬಂತೆ ಸಂತರು, ಯೋಗಿಗಳು, ತತ್ವಜ್ಞಾನಗಳು ಲೋಕ ಉದ್ಧಾರಾರ್ಥ ಜನ್ಮ ತಾಳಿ ಬಂದುದಾಗಿತ್ತು. ಆಧ್ಯಾತ್ಮ ತತ್ವಜ್ಞಾನ ಪ್ರಧಾನವಾದ ಭರತ ಭೂಮಿಯಲ್ಲಿ ಸಕಲ ಕಲಾಭೂಷಣರಾಗಿಯೂ ಸಕಲ ಶಾಸ್ತ್ರ ಮುಖೋದ್ಗತರಾಗಿಯೂ ಭಕ್ತ ಕಾಮನೆಗಳ ಕಲ್ಪದ್ರುಮರೆನಿಸಿಯೂ ಮಹಾ ಮಹಿಮ ವಿಭೂತಿ ಪುರುಷರಾಗಿಯೂ ಶಾಂತಿ ಪ್ರಿಯರಾಗಿಯೂ ದೃಷ್ಟಿ ಮಾತ್ರದಿಂದಲೇ ಅಜ್ಞಾನಾದಿ ಪಾಪರಾಶಿಯಲ್ಲಿ ಬಿದ್ದು ನರಳುವವರನ್ನು ಸಕಲ ದುಃಖಗಳಿಂದ ಬಿಡಿಸಿದ ಮಹಾಗಣ ಚೈತನ್ಯ ಬ್ರಹ್ಮಸ್ವರೂಪಿ ಶ್ರೀ ಸಿದ್ಧಾರೂಢ ಸ್ವಾಮಿ ರೂಪದಿಂದ ಸಗುಣ ಬ್ರಹ್ಮವಾಗಿ ಪರಮಾನಂದ ಉದಯವಾಗಲು ಸುಗ ದೊರಕಿರುವ ಸದ್ಗುರುನಾಥರಾಗಿ ಬೆಳಗುತ್ತಿರುವರು. ಅಂತಹ ಪುಣ್ಯಾವತಾರವು ಪೃಥ್ವಿಯಲ್ಲಿ
ಬ್ರಹ್ಮ ಅರಿಯುವಲ್ಲಿ ಆಶ್ರಯ ತಾಣವಾಗಿರುವ ಈ ಭರತ ಭೂಮಿಯಲ್ಲಿ ಕನ್ನಡ ನಾಡಿನ ಬೀದರ ಜಿಲ್ಲೆಯ ಪುಣ್ಯಪುರವಾದ ಚಳಕಾಪುರ ಎಂಬಲ್ಲಿ ಮಹಾಶಿವಭಕ್ತರಾದ ಶ್ರೀಮತಿ ದೇವಮಲ್ಲಮ್ಮ ಶ್ರೀ ಗುರುಶಾಂತಪ್ಪರೆಂಬ ಸದ್ಗೃಹಸ್ಥ ದಂಪತಿಗಳ ಉದರದಲ್ಲಿ ಶ್ರೀ ವೀರಭದ್ರ ಸ್ವಾಮಿಗಳವರ ಕೃಪಾಶೀರ್ವಾದದಿಂದ ತೃತೀಯ ಪುತ್ರನಾಗಿ ಇಸವಿ 1836 ಚೈತ್ರ ಮಾಸ ನವಮಿ ತಿಥಿಯಾದ ಶ್ರೀ ರಾಮನವಮಿಯ ಶುಭ ದಿನದ ಗೋಧೂಳಿ ಸಮಯದಲ್ಲಿ ಶ್ರೀ ಸಿದ್ಧನ ಅವತಾರವಾಯಿತು. ಸಿದ್ಧ ಬಾಲನು ಚಿಕ್ಕವನಿರುವಾಗಲೇ ತನ್ನ ತಾಯಿಯ ಸಮೀಪ ಕುಳಿತು ಭಕ್ತಿಯಿಂದ ಗೃಹದಲ್ಲಿ ಶ್ರೀ ವೀರಭದ್ರ ಸ್ವಾಮಿಗಳು ಬೋಧಿಸುತ್ತಿದ್ದ ವೇದಾಂತ ವಿಚಾರಗಳನ್ನು ನಿತ್ಯ ಶ್ರವಣ ಮಾಡುತ್ತಿದ್ದನು. ಕ್ರಮೇಣ ಒಂದಾನೊಂದು ದಿನ ಗುರುಗಳ ಬೋಧನೆಯಲ್ಲಿ ಲಿಂಗೈಕ್ಯ ವಿಚಾರ ಬಂದಿತು. ಹಾಗೆ ಸಿದ್ಧನು ತಾನೂ ಲಿಂಗೈಕ್ಯ ಸಂಪಾದನೆಗೆ ದೃಢ ನಿಶ್ಚಯ ಹೊಂದಿದನು. ತನ್ನಿಮಿತ್ತ ಸಿದ್ಧನ ಆಂತರ್ಯದೊಳು ಸರ್ವ ಜೀವಿಗಳಲ್ಲಿ ಸಮಭಾವ ದೃಷ್ಟಿ ಉದಯಿಸಲಿಕ್ಕೆ ಕಾರಣವಾಯಿತು. ಸಿದ್ಧನು ಬಾಲಕನಾಗಿರುವಾಗೆ ಅನೇಕಾನೇಕ ಬಾಲಲೀಲೆಗಳನ್ನು ತೋರ್ಪಡಿಸಿದ. ಅವುಗಳಲ್ಲಿ ಪ್ರಮುಖವಾಗಿ ಮನೆಯಲ್ಲಿ ಎತ್ತರದ ನಿಲುವಿನಲ್ಲಿದ್ದ ಚಿಕ್ಕ ಎಳ್ಳಿನ ಗಡಿಗೆಯಿಂದ ಸಾವಿರಾರು ಗಡಿಗೆಯೊಳಗೆ ಇಡಿಸುವಷ್ಟು ಎಳ್ಳಿನ ರಾಶಿಯನ್ನು ತೋರ್ಪಡಿಸಿದನು. ಈ ಲೀಲೆಯ ಬಗ್ಗೆ ವಿಚಾರ ಮಾಡಲು ತನ್ನ ತಾಯಿಯು ಭಕ್ತಿಯಿಂದ ಅನುಪಮವಾಗಿ ಗೈದ ಗುರು ಸೇವೆಯ ಫಲವೆಂಬುದಾಗಿ ಸಿದ್ಧನು ಅರ್ಪಣೆಗೈದನು. ಈಗಿರುತ್ತ ಸಿದ್ಧಬಾಲನು 5 ವರ್ಷ ವಯಸ್ಸಿನವನಾದಾಗೆ ಅವರ ತಂದೆ ತಾಯಿ ಲೌಕಿಕ ವಿದ್ಯಾ ಸಂಪಾದನೆಗಾಗಿ ಶಾಲೆಗೆ ಹೋಗುವಂತೆ ಹೇಳಿದರು. ಆಗ ಸಿದ್ಧನು ಶಾಲೆಯು ಸರ್ವದಾ ಅಂತರ್ಬಾಹ್ಯದಲ್ಲಿಯೇ ಇರುವುದು, ಅಂತಃಕರಣ ವೃತ್ತಿಯೊಳು ಸರ್ವವ್ಯಾಪಕ ಅಧಿಷ್ಠಾನ ಚೈತನ್ಯ ರೂಪಮಯನಾಗಿರುವ ಶಿವನನ್ನ ಧ್ಯಾನದೊಳು ತುಂಬಿಕೊಂಡು ಸದಾ ಪರಮಾನಂದಮಯನಾದ ನನಗೆ ಬಂಧನದೊಳಗೆ ನೂಕುವ ನಿನ್ನ ಶಾಲೆಯಿಂದ ಆಗುವ ಕೆಲಸವಾದರೂ ಏನು ಎಂಬುದಾಗಿ ನುಡಿದನು. ಮತ್ತೊಮ್ಮೆ ಕೆಲ ಹುಡುಗರ ಕೂಡ ಆಟವಾಡುತ್ತಿರುವಾಗೆ ಶಪಿಸಿ ಎಮ್ಮೆಯನ್ನು ಮೃತಗೊಳಿಸಿದ. ತನ್ನ ತಾಯಿಯು ದುಃಖಿಸಲು ಸಿದ್ಧನು ಕರುಣಾಮಯನಾದನು. ತಾಯಿಯನ್ನು ಕುರಿತು ಹೇಳುತ್ತಾ, ನಿನಗೆ ಎಮ್ಮೆಯು ಬದುಕಬೇಕಿದ್ದಲ್ಲಿ ಯಾಕೆ ವೃಥಾ ದುಃಖ ಮಾಡುವಿ ಅಮ್ಮ ಎಂದನು. ಅಲ್ಲದೆ ಓಂ ನಮಃ ಶಿವಾಯ ಮಂತ್ರೋಚ್ಚಾರಣೆ ಮಾಡಿ ಸತ್ತ ಎಮ್ಮೆಯನ್ನು ಪುನಃ ಬದುಕಿಸಿದನು. ಇದರಿಂದ ಸಿದ್ಧನ ಲೀಲಾ ಪ್ರಕಟವಾಯಿತು. ಒಂದಾನೊಂದು ದಿನ ಸಿದ್ಧನು ಕೆಲ ಬಾಲಕರ ಸಂಗಡ ಕೂಡಿಕೊಂಡು ಕೆರೆಯೊಳಗೆ ಸ್ನಾನಕ್ಕೆಂದು ಹೋದನು. ದೇವದತ್ತನೆಂಬ ಬಾಲಕನು ನೀರೊಳಗೆ ಇಳಿಯದೆ ದಂಡೆಯ ಮೇಲೆ ಭಯಭಕ್ತನಾಗಿ ನಿಂತಿದ್ದನು. ಹಾಗೆ ಸಿದ್ಧನು ಬಾಲಕನ ಭಯ ನಿವಾರಿಸಬೇಕೆಂಬುದಾಗಿ ನಿಶ್ಚಯಿಸಿ ಅವನನ್ನು ಆಳವಾದ ನೀರಿನೆಡೆಗೆ ಸೆಳೆದುಕೊಂಡೋದನು. ಉಳಿದ ಬಾಲಕರ ಕೈಗೆ ಸಿಗದೆ ದೇವದತ್ತ ಎಂಬ ಬಾಲಕನನ್ನು ಕೆರೆಯ ಆಳವಾದ ನೀರಿಗೊಯ್ದು ಮುಳುಗಿಸಿಬಿಟ್ಟನು. ಈ ವಿಷಯವನ್ನು ಉಳಿದ ಬಾಲಕರು ಗುಲ್ಲು ಮಾಡಿ ದೇವದತ್ತನ ತಾಯಿಗೆ ವರ್ತಮಾನವನ್ನು ಮುಟ್ಟಿಸಿದರು. ಹಾಗೆ ಆ ಹುಡುಗನ ತಾಯಿ ಪ್ರಲಾಪ ಮಾಡಿದರು. ಆ ತಾಯಿ ಸಿದ್ಧನನ್ನ ಕುರಿತು, ಏನು ದುಷ್ಟತನ ಮಾಡಿದಿ, ನನ್ನ ಕಂದನನ್ನು ಬದುಕಿಸಿಕೊಡು ಎಂಬುದಾಗಿ ಅಳಲಾರಂಭಿಸಿದರು. ಕರುಣಾಭರಿತನಾದ ಸಿದ್ಧನು
ನಿನ್ನ ಮಗನನ್ನು ಕೂಗಿ ಕರೆದರೆ ಬರುವನು ಎಂದನು. ಇದನ್ನು ಕೇಳಿದ ಆ ತಾಯಿ, ದೇವದತ್ತ ಬಾ ಎಂದು ಕೂಗಿದಳು. ಹಾಗೆ ಆ ದೇವದತ್ತನು ನೀರಿನಿಂದ ಈಜುತ್ತಾ ದಂಡೆಗೆ ಬಂದನು. ಆ ತಾಯಿ ತನ್ನ ಮಗನಿಗೆ, ನೀನು ಇಷ್ಟು ಹೊತ್ತು ಎಲ್ಲಿದ್ದೆ ಎಂದು ಕೇಳಿದಳು. ಅದಕ್ಕೆ ಅವನು, ಬ್ರಹ್ಮಾನಂದದೊಳಗಿದ್ದೆ ಅಮ್ಮ, ನೀನು ಕೂಗಿ ಕರೆಯಲು ಪುನಃ ಈ ದುಃಖಮಯವಾದ ಪ್ರಪಂಚಕ್ಕೆ ಬಂದೆನು ಅನ್ನಲು ಎಲ್ಲರೂ ಅತ್ಯಾಶ್ಚರ್ಯಭರಿತರಾದರು. ಹೀಗೆ ಅನೇಕ ಬಾಲಲೀಲೆಗಳನ್ನು ಹಾಗೂ ಸುಂದರ ಮನೋಹರ ಶೋಭಿತ ಸಿದ್ಧ ಬಾಲನನ್ನು ಕಂಡು ಎಲ್ಲ ಜನರು ಈತನು ಪ್ರತ್ಯಕ್ಷ ತ್ರೈಮೂರ್ತಿ ಸ್ವರೂಪನಿರುವನು ಎಂದನ್ನುತ್ತಿದ್ದರು. ನಿತ್ಯ ಗೃಹದಲ್ಲಿ ವೇದಾಂತ ಶ್ರವಣ ನಡೆಯುತ್ತಿರುವಾಗೆ ಶ್ರೀ ವೀರಭದ್ರ ಸ್ವಾಮಿಗಳು ವಿಚಾರ ಮಾಡುತ್ತಾ, ಪೃಥ್ವಿ ಆದಿಯಾಗಿ ಸಮಸ್ತ ಲೋಕಗಳು ಪಂಚಭೂತಗಳೂ ನಾಶವಾಗುವವು ಎಂದರು. ಇದನ್ನು ಕೇಳಿದ ಸಿದ್ಧನು ಹೀಗೆಂದು ಗುರುಗಳನ್ನು ಪ್ರಶ್ನಿಸಿದರು. ಸ್ವಾಮಿ, ಆಕಾಶವು ಹೇಗೆ ಪ್ರಳಯವಾಗುವುದು? ಅದಕ್ಕೆ ಗುರುಗಳು, ಇಲ್ಲೋ ತಮ್ಮ, ಆತ್ಮಾನುಭವಿಯಾದ ಯೋಗ್ಯ ಸದ್ಗುರುವಿನಲ್ಲಿ ಈ ಬಗ್ಗೆ ತಿಳಿಯತಕ್ಕದ್ದು ಎಂದರು. ಹಾಗೆ ಸಿದ್ಧಬಾಲನು ಬ್ರಹ್ಮವೇತ್ತನಾದ ಸದ್ಗುರುವನ್ನು ಹುಡುಕಬೇಕೆಂಬ ತೀವ್ರ ಇಚ್ಛೆಯ ನಿಶ್ಚಯ ಮಾಡಿದನು. ದೃಢ ಮನಸ್ಸಿನ ನಿರ್ಧಾರದಿಂದ ಗೃಹವನ್ನು ತೊರೆದನು. ನಾನಾ ಬಗೆಯ ಸಂಕಷ್ಟಗಳನ್ನು ನಿರ್ಭಾವದಿಂದ ಅನುಭವಿಸುತ್ತಾ ಪಯಣಿಸುತ್ತಿದ್ದನು. ಹಸಿವೆ, ಮಳೆ, ಚಳಿ, ಗಾಳಿ, ದೇಹಬಾಧೆ ಯಾವುದನ್ನೂ ಲೆಕ್ಕಿಸದೇ ಇದ್ದನು. ಶಾಶ್ವತವಾದ ನಿತ್ಯ ಸುಖವನ್ನು ಹಂಬಲಿಸಿ ಸದ್ಗುರುವನ್ನು ಕಾಣಲು ಗುರುಶೋಧದಲ್ಲಿ ತೊಡಗಿದನು. ಎಲ್ಲೆಲ್ಲಿ ಸಾಧು ಸತ್ಪುರುಷರು ಮಹಾತ್ಮರಿರುವರನ್ನುವರೋ ಅಲ್ಲಲ್ಲಿ ವಿಚಾರಿಸುವ. ಆದರೆ ಯಾರಿಂದಲೂ ಮನಸ್ಸಿಗೆ ಸಮಾಧಾನವಾಗಲಿಲ್ಲ. ಪ್ರಾಪ್ತವಾದ ಶರೀರ ದುಃಖಗಳನ್ನು ಮನಸ್ಸಿಗೆ ಹತ್ತಗೊಡದೆ ಅನ್ನಾದಿಗಳ ವರ್ಜನೆಯಿಂದ ಸದ್ಗುರುವನ್ನು ಅಖಂಡವಾಗಿ ಧ್ಯಾನಿಸಿದನು. ಒಮ್ಮೆ ದೇಹದಲ್ಲಿ ತಳಮಳವಾಗಿ ಮೂರ್ಛಾಗತ ಪ್ರಾಯನಾಗಿ ತದನಂತರ ಎಚ್ಚೆತ್ತು ಸದ್ಗುರುವಿಗಾಗಿ ನಿಶ್ಚಯವಾಗಿ ಪ್ರಾಣವನ್ನಾದರೂ ತ್ಯಜಿಸುವುದಾಗಿ ದಳದಳನೆ ಕಣ್ಣೀರು ಸುರಿಸಿದನು. ವ್ಯಾಕುಲತೆಯಿಂದ ಸದ್ಗುರು ದರ್ಶನ ಭಾಗ್ಯಕ್ಕಾಗಿ ಪರಿತಪಿಸುತ್ತಿದ್ದನು. ಕರುಣಾಸಾಗರನಾದ ಸದ್ಗುರುವು ವೃದ್ಧನಾಗಿ ಸಾಧು ವೇಷ ತೊಟ್ಟು ಕಾಣಸಿಗುವವನಾದನು. ಆ ಸಾಧುವು ಸಿದ್ಧ ಬಾಲಕನಿಗೆ ಗುಡಗಂಟೆಯಲ್ಲಿರುವ ಅಮರಗುಂಡ ಮಲ್ಲಿಕಾರ್ಜುನ ಕ್ಷೇತ್ರಸ್ಥ ಕಟ್ಟಿಮಠದ ಪಟ್ಟದ ಸ್ವಾಮಿ ಶ್ರೀ ಗಜದಂಡರೆಂಬ ನಾಮಾಭಿಧಾನವುಳ್ಳಂಥ ಸದ್ಗುರುವಿನಲ್ಲಿಗೆ ಹೋಗು ಎಂಬುದಾಗಿ ಮಾರ್ಗಸ್ಥ ಬೆರಳು ತೋರಿಸಿ ಅದೃಶ್ಯರಾದರು. ನಡೆದದ್ದೆಲ್ಲ ಸಿದ್ಧ ಬಾಲನಿಗೆ ಸ್ವಪ್ನವತ್ ಭಾಸಿಸಿದಂತಾಯಿತು. ಮಾರ್ಗ ಹಿಡಿದು ಹೊರಟು ಗುಡಗಂಟಿಗೆ ಹೋಗಿ ಸದ್ಗುರು ಶ್ರೀ ಗಜದಂಡ ಮಹಾಮುನಿಗಳ ದರ್ಶನೋತ್ಸುಕನಾಗಿ ನಿಂತನು. ಲಿಂಗ ಪೂಜೆ ಮುಗಿಸಿ ಸ್ವಾಮಿಗಳು ಹೊರಬಂದರು. ಸಿದ್ಧಬಾಲನು ಸಾಷ್ಟಾಂಗ ನಮನ ಮಾಡಿ ಅಂಜಲಿಬದ್ಧನಾಗಿ ದೈನ್ಯ ಭಾವದಿಂದ ಉದ್ಧಾರ ಮಾಡಿದೆಂದು ಪರಿಪರಿಯಾಗಿ ಪ್ರಾರ್ಥಿಸಿದನು. ಶ್ರೀ ಗಜದಂಡನು ಸಿದ್ಧಬಾಲನ ಶ್ರದ್ಧಾಭಕ್ತಿಗಳನ್ನು ಹೊರೆ ಹಚ್ಚುವ ಸಲುವಾಗಿ ಉದಾಸೀನ ಮಾಡಿ ಅತ್ತ ಸರಿ ಎಂದೇಳಿ
ಹೊರಟು ಹೋದರು. ಇದರಿಂದ ಸಿದ್ಧಬಾಲನು ಖಿನ್ನ ಮನಸ್ಕನಾಗದೆ ವರಪ್ರಸಾದವೆಂದು ಭಾವಿಸಿ ನಿರಭಿಮಾನದಿಂದ ಗುರು ಸೇವೆಯಲ್ಲಿ ತೊಡಗಿದನು. ಹಾಗೆ ನಿತ್ಯ ಕುದುರೆ ಲಾಯ ಶುಚಿಗೊಳಿಸುತ್ತಾ ತಾನೇ ಲದ್ದಿಯನ್ನು ಸ್ವ ಹಸ್ತದಿಂದ ಬಳಿಯುವನು. ಮಠದ ಅಂಗಳ ಶುಚಿ ಮಾಡಿ ಕಟ್ಟಿಗೆ ತರುವುದು, ಗುರುಗಳ ಸ್ನಾನದೆಸೆಗೆ ನೀರು ತರುವುದು, ವಸ್ತ್ರ ಶುಚಿ ಮಾಡುವುದು ಗುರು ಸೇವೆ ಅಲ್ಲದೆ ಅವರ ಶಿಷ್ಯರ ಸೇವಾ ಕಾರ್ಯಗಳನ್ನು ಮಾಡುತ್ತಿದ್ದನು. ಪಾತ್ರೆ ಪರಿಕರಗಳನ್ನು ತೊಳೆದು ಸ್ವಚ್ಛಗೊಳಿಸುತ್ತಿದ್ದನು. ಅವುಗಳಲ್ಲಿ ದೊರೆತ ಉಚ್ಚಿಷ್ಟಾನ್ನವನ್ನು ಸೇವಿಸುತ್ತಿದ್ದನು. ವಿನೀತ ಭಾವದಿಂದ ಸೇವೆಗೈಯುತ್ತಿದ್ದನು. ದೇಹ ಸುಖದ ದೆಸೆಯಿಂದ ಚಿಂತಿಸದೆ, ಅನ್ನ ವಸ್ತ್ರಾದಿಗಳ ಆಸೆ ಇಡದೆ, ನಿತ್ಯ ಮಠದಲ್ಲಿ ಗುರುಗಳು ಶಾಸ್ತ್ರ ಬೋಧಿಸುವಾಗೆ ಬಹು ತೀವ್ರಾಸಕ್ತಿಯಿಂದ ಶ್ರವಣ ಮಾಡುತ್ತಿದ್ದನು. ನೋಡಿದಿರ ಪುಣ್ಯಾತ್ಮರುಗಳಿರ, ಸಜ್ಜನರುಗಳಿರ, ಯಾವ ಸಿದ್ಧಬಾಲನು ಮಲ್ಲಿಕಾರ್ಜುನ ಕ್ಷೇತ್ರ ಆಗಿರುವಂತಹ ಪರಮ ಪವಿತ್ರಮಯ ಕ್ಷೇತ್ರದಲ್ಲಿ ಗುರುವಿನ ದರ್ಶನ ಭಾಗ್ಯಕ್ಕಾಗಿ, ಗುರುವಿನ ಕೃಪಾಶೀರ್ವಾದಕ್ಕಾಗಿ ಹಂಬಲಿಸಿದಂತಹ ಮುಮುಕ್ಷುವಾಗಿ ಶ್ರೀ ಗಜದಂಡ ಸ್ವಾಮಿಗಳವರ ಕ್ಷೇತ್ರದಲ್ಲಿ ಗುರುಗಳು ಅಕಸ್ಮಾತಾಗಿ ಈತನ ಶ್ರದ್ಧಾಭಕ್ತಿಗಳನ್ನು ಹೊರೆಹಚ್ಚುವ ಸಲುವಾಗಿ ಉದಾಸೀನ ಮಾಡಿದಾಗ್ಯೂ ತಾನು ಇದುವೇ ವರಪ್ರಸಾದವೆಂದು ಭಾವಿಸಿ ಗುರು ಸೇವೆಯಲ್ಲಿ ಅತ್ಯಂತ ಆತುರನಾಗಿ ಎಲ್ಲ ಬಗೆಯ ಸೇವೆಯನ್ನ ಕನಿಷ್ಠ ಉಚ್ಚಿಷ್ಟ ಎಂಬುವ ಭಾವವಿಲ್ಲದೆ ಸಮಾನ ಭಾವದಿಂದ, ಶುದ್ಧ ಭಾವದಿಂದ ಗುರು ಸೇವೆಯಲ್ಲಿ ರತನಾದಂಥವನಾದನು. ಮತ್ತು ಗುರುಗಳ ಭಕ್ತರ ಶಿಷ್ಯರ ಸೇವೆಯನ್ನು ಸಹ ನಿರ್ಭಾವದಿಂದ, ನಿಷ್ಕಾಮ್ಯ ಭಾವದಿಂದ ನಡೆಸುವಂಥವನಾದನು. ಮತ್ತು ಅನ್ನ ಉಳಿದಾಗಿ ಮಾತ್ರ ಅದನ್ನು ಸ್ವೀಕರಿಸ್ತಕ್ಕಂಥದ್ದು ಮತ್ತು ಭಿಕ್ಷೆಯ ಹೋಗಿ ಭಿಕ್ಷಾನ್ನವನ್ನು ಸ್ವೀಕರಿಸ್ತಕ್ಕಂತಹ ಪರಿಪಾಠವನ್ನು ಸಿದ್ಧಬಾಲನು ಹೊಂದುವಂಥವನಾದನು. ಮತ್ತು ಆ ಆಶ್ರಮದಳು ಶ್ರೀ ಗಜದಂಡ ಸ್ವಾಮಿಗಳವರು ಅಲ್ಲಿನ ಶಿಷ್ಯರಿಗೆ ಬೋಧ ಮಾಡುವಾಗೆ ತಾನು ದೂರದಲ್ಲಿ ನಿಂತು ಶ್ರವಣ ಮಾಡ್ತಕ್ಕಂಥವನಾದನು. ಮತ್ತು 12 ವರ್ಷಗಳ ಕಾಲ ಆಶ್ರಮದಲ್ಲಿದ್ದಂತಹ ಕುದುರೆಯ ಲಾಯವನ್ನು ತಾನೇ ಸ್ವ ಹಸ್ತದಿಂದ ಬಳಿಯುವಂಥವನಾದನು. ಅಂದಾಗೆ ಗುರು ಸೇವೆ ಅಂತಕ್ಕಂಥದ್ದು ಅಪರಿಮಿತವಾಗಿರ್ತಕ್ಕಂಥದ್ದು. ಗುರುವನ್ನ ಸೇವೆಯಿಂದ ಮಾತ್ರ ನಾವು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ. ಗುರು ಸೇವಾಪ್ರಿಯನು ಅಂಥೇಳಿ ಅನೇಕ ತತ್ವಗಳಲ್ಲಿ ಸಾರಿರ್ತಕ್ಕಂಥವರಿದ್ದಾರೆ. ಹಾಗೆ ಗುರು ಸೇವೆಯು ಅಪರಿಮಿತವಾಗಿರ್ತಕ್ಕಂಥ ಸುಜ್ಞಾನವನ್ನು ನಮ್ಮಲ್ಲಿ ಉದಯ ಆಗಲಿಕ್ಕೆ ಕಾರಣೀಭೂತವಾಗ್ತಕ್ಕಂಥದ್ದಿದೆ. ತನ್ನಿಮಿತ್ತ ತತ್ವದೊಳಗೆ ಗುರು ಸೇವೆಯನ್ನು ಮಾಡೋ ಈಗ, ಇದು ಸ್ಥಿರವಲ್ಲ ನರ ಜನ್ಮ ಸಾಧಿಸೋ ಬೇಗ. ಗುರು ಸೇವೆಯನ್ನು ಮಾಡೋ ಈಗ, ಗುರು ಸೇವೆಯನ್ನು ಮಾಡೋ ಈಗ, ಇದು ಸ್ಥಿರವಲ್ಲ ನರ ಜನ್ಮ ಸಾಧಿಸೋ ಬೇಗ. ಗುರು ಸೇವೆಯನ್ನು ಮಾಡೋ ಈಗ ಅಂಥೇಳಿ ವಿಚಾರ ಮಾಡಿರ್ತಕ್ಕಂಥವರಿದ್ದಾರೆ. ಯಾವ ಆ ಪವಿತ್ರಮಯವಾಗಿರ್ತಕ್ಕಂತಹ ಗುರು ಸೇವೆಯಲ್ಲಿ ಶ್ರೀ ಸಿದ್ಧಬಾಲನು ಆನಂದದಿಂದ ಶ್ರದ್ಧಾಭಕ್ತಿ ವಿನಯಪೂರ್ವಕವಾಗಿ ರಥನಾಗಿರ್ತಕ್ಕಂಥವನಾಗಿದ್ದನು. ಕಾಲಾಂತರದಲ್ಲಿ ಒಂದು ದಿನ ಶ್ರೀ ಗಜದಂಡ ಸ್ವಾಮಿಯವರ ಸಭೆಗೆ ಮಧೋನ್ಮತ್ತ ಗರ್ವಭರಿತ ಬ್ರಾಹ್ಮಣ ಪಂಡಿತನಾದ ಸುಬ್ಬಯ್ಯ ಶಾಸ್ತ್ರಿ ಎಂಬಾತನು ಬಂದನು. ಅಲ್ಲಿ ನೆರೆದಿದ್ದ ಸಭಿಕರನ್ನ ಕುರಿತು ಉಪನಿಷತ್ ಈ ಶಬ್ದಕ್ಕೆ ಅರ್ಥ ಮಾಡುವವರು ಈ ಸಭೆಯಲ್ಲಿ ಯಾರೂ ಇಲ್ಲ ಎಂದನು. ವಿದ್ಯಾ ಉನ್ಮತ್ತನಾದ
ಈತನ ಗರ್ವಹರಣಕ್ಕಾಗಿ ಶ್ರೀ ಗುರುವಿನಾಜ್ಞೆ ಪಡೆದು ನಿರಭಿಮಾನದಿಂದ ಶ್ರುತ್ಯರ್ಥವಾಗಿ ಉಪನಿಷತ್ ಪದದ ಅರ್ಥವಿಚಾರ ಮಾಡಿದರು. ಆಗ್ಗೆ ಸುಬ್ಬಾಶಾಸ್ತ್ರಿ ಗರ್ವಹರಣವಾಗಿ ಸಿದ್ಧನ ಜ್ಞಾನ ಪ್ರಕಾಶ ಕಂಡು ಆಶ್ಚರ್ಯಚಕಿತನಾಗಿ ಆನಂದಭರಿತನಾಗಿ ಹೊರಟು ಹೋದನು. ಅಂದಿನಿಂದ ಸಿದ್ಧನ ಶಾಸ್ತ್ರ ಉತ್ಪತ್ತಿ, ನಿರಭಿಮಾನ, ಅನನ್ಯ ಭಾವದ ಸೇವೆ, ಭಕ್ತಿಗೆ ಮೆಚ್ಚಿ ಶ್ರೀ ಗಜದಂಡರು ಸಮೀಪ ಕೂಡಿರಿಸಿಕೊಂಡು ಸಕಲ ಮಹದ್ವಿಚಾರ, ಬ್ರಹ್ಮಜ್ಞಾನ, ಅದ್ವೈತ ತತ್ವ ಬೋಧಿಸಿ ಚಿನ್ಮಯ ದೀಕ್ಷೆ ನೀಡಿದರು. ವೃತ್ತಿ ನಿರ್ಗುಣದಲ್ಲಿ ಅನನ್ಯವಾಗಿ ಆರೂಢವಾಗಿರುವುದರಿಂದ ಈತನು ನನ್ನ ಸಮಾನನಿದ್ದಾನೆಂದು ಶ್ರೀ ಸಿದ್ಧಾರೂಢ ಎಂಬುದಾಗಿ ನಾಮಕರಣ ಮಾಡಿದರು. ಈಗನ್ನುವಾಗಿ ಗುರು ಶಿಷ್ಯರಲ್ಲಿ ಪ್ರೇಮ, ಸಾರ್ಥಕ ಭಾವ, ಪ್ರೇಮಾಶ್ರು, ಏಕತಾ ಭಾವ, ಪರಸ್ಪರ ಆಲಿಂಗನ ನಡೆಯಿತು. ಶ್ರೀ ಗಜದಂಡ ಮಹಾಮುನಿಗಳು ಶ್ರೀ ಸಿದ್ಧಾರೂಢರನ್ನು ಕುರಿತು, ನಿನಗೀಗ ಜ್ಞಾನ ಪೂರ್ಣವಾಯಿತು. ಇದರ ಸಾರ್ಥಕ ದೆಸೆಯಿಂದ ಇತರೆ ಮುಮುಕ್ಷುಗಳಿಗೆ ಬೋಧಿಸು. ತೀರ್ಥಕ್ಷೇತ್ರಗಳಿಗೆ ಹೋಗಿ ಸಜ್ಜನರ ಕೂಡ ಆತ್ಮಚರ್ಚಾ ಮಾಡುತ್ತಾ ವೇದಾಂತವನ್ನು ಉಪದೇಶಿಸು ಎಂಬುದು ಆಗಿ ಆಜ್ಞೆಯಿತ್ತರು. ಸದ್ಗುರುಗಳಾದ ಶ್ರೀ ಸಿದ್ಧಾರೂಢ ಸ್ವಾಮಿಗಳವರು ತನ್ನ ಗುರುಗಳ ಆದೇಶವನ್ನು ಪಾಲಿಸುತ್ತ ತೀರ್ಥಾಟನೆಯಲ್ಲಿ ಕಿಷ್ಕಿಂಧೆ, ಹೇಮಕೂಟ, ಪಂಪಾಕ್ಷೇತ್ರ, ಗಂಧಮಾದನ ಪರ್ವತ, ಋಷ್ಯಾಶ್ರಮ, ಚಿಂತಾಮಣಿ, ತಿರುಪತಿ, ಶಿವಕಂಚಿ, ಚಿದಂಬರ, ಕುಂಭಕೋಣ, ತಂಜಾವೂರು, ಶ್ರೀರಂಗಂ, ಜಂಬುಕೇಶ್ವರ, ಮಧುರೈ, ರಾಮೇಶ್ವರ, ತೋತಾದ್ರಿಕಂಚಿ, ಚೋಟಾ ನಾರಾಯಣ, ಟಸ್ಕರ, ಮಸ್ಕರ, ತಿರುವಟಾರ, ಪದ್ಮನಾಭಪುರ, ಜನಾರ್ಧನ, ಉಡುಪಿ, ಧರ್ಮಸ್ಥಳ, ಗೋಕರ್ಣ, ಮಹಾಬಲೇಶ್ವರ, ಉಳವಿ, ಪಂಡರಪುರ, ಕಲ್ಯಾಣ, ನಾಸಿಕ, ಗೋದಾವರಿ ತೀರ್ಥ, ಪಂಚವಟಿ, ಓಂಕಾರೇಶ್ವರ, ಮಧುರ, ಕಾಶ್ಮೀರ, ಪಂಜಾಬ, ಅಮೃತಸರ, ಕುರುಕ್ಷೇತ್ರ, ಹರಿದ್ವಾರ, ಭದರಿಕಾಶ್ರಮ, ನಾರಾಯಣಾಶ್ರಮ, ಕೇದಾರೇಶ್ವರ, ಕಾಶಿ, ಕೇದಾರಘಟ್ಟ, ಸುರಾಭಾಂಡಲಿಂಗ, ಬ್ರಹ್ಮಘಾಟ, ದಶಾಶ್ವಮೇಧಘಟ್ಟ, ಅಹಲ್ಯಾಘಟ್ಟ, ನಾರದಘಟ್ಟ, ಚೌಸತ್ತಿ ಘಟ್ಟ, ಪಾಂಡೇಶ್ವರ ಘಟ್ಟ, ಮಹಾಶ್ಮಶಾನ ಘಟ್ಟ, ಯಕ್ಷರಾಜ ಘಟ್ಟ, ನಂಗಾ ಘಟ್ಟ, ವ್ಯಾಸಕಾಶಿ, ರಾಮನಗರ, ಗಿರಿಜಾದೇವಿ ಮಂದಿರ. ಪಂಚಕ್ರೋಶ ಯಾತ್ರೆಯಲ್ಲಿ ಪ್ರಥಮ ದಿನ ಕರ್ಧಮೇಶ ಸ್ಥಾನ, ದ್ವಿತೀಯ ದಿನ ಭೀಮಚಂಡಿ, ಗಂಧರ್ವಸೇನ ಲಿಂಗ, ಪಶ್ಚಿಮಾಶಯಾದಿಲಿಂಗ, ತೃತೀಯ ದಿನ ರಾಮಷಡಾಯತ, ಚತುರ್ಥ ದಿನ ಪಾಂಡವ ಮೂರ್ತಿ, ಪಂಚಮ ದಿನ ಪಂಚಮ ಕ್ಷೇತ್ರ, ಕಪಿಲಾಧಾರ, ಸಿದ್ಧಕರಿ, ಶಿವರಾನಲಿಂಗ ದರ್ಶನ ಮಾಡಿದರು. ಮುಂದೆ ನಿರ್ವಾಶ್ಯ, ಸರ್ವಸುಂದರಿ, ಬುದ್ಧಿ, ಸ್ವಾದ, ಸ್ವಾಹ, ಮಹಾನಿದ್ರ ಇತ್ಯಾದಿ ಶಕ್ತಿಗಣ, ಪ್ರಯಾಗ, ಸಂಗಮನಾಥ, ಮೊಗಲಸರಾಯಿ, ಗಯಾ, ವೈಜನಾಥ, ಅರುಣಾಚಲ, ಶತಮುಖಿ ಗಂಗೆ, ಕಲ್ಕತ್ತೆ, ಜಗನ್ನಾಥಪುರಿ, ಕಬೀರದಾಸ ಮಂದಿರ, ಓಡ್ರದೇಶ,
ಅರಣ್ಯ ಪ್ರದೇಶ, ಛತ್ತೀಸ್ಗಢ, ಗೋಮುಖ ತೀರ್ಥ, ವಿಜಯನಗರ ದುರ್ಗ, ಪ್ರತಾಪ ಸಿಂಹ ಗದ್ದಿಗೆ, ಸಮುದ್ರಗಾಮಿ ಉದ್ಯಾನವನ, ಭದ್ರಾಚಲ, ಗೋದಾವರಿ ನದಿ ತೀರ, ರಾಮದಾಸ ಕಟ್ಟೆ, ಬೆಜವಾಡ, ಕೃಷ್ಣಾ ನದಿ ತೀರ, ಮಂಗಲಗಿರಿ ಗುಹೆಗಳು, ಆದವಾನಿ, ಬಾಳೇಕೊಳ, ವಿಜಾಪುರ, ಬೀನಚೀಪ ಮಸೀದಿ, ಬದ್ವೇಲಿ, ಸಿದ್ದಾಪುರ, ಯಾದವಾಡ, ಬಳ್ಳಾರಿ ರಸ್ತೆ, ಗೋಕಾವಿ ನದಿ ತೀರಕ್ಕೆ ಬಂದು ನದಿಯನ್ನು ದಾಟಿ ಹುಬ್ಬಳ್ಳಿ ಶಹರಕ್ಕೆ ಬಂದರು. ಹುಬ್ಬಳ್ಳಿಗೆ ಬಂದಾಕ್ಷಣ ಶ್ರೀ ಸಿದ್ಧಾರೂಢರಿಗೆ ಶಾಂತಿಯಾಗಿ ತೊರವಿಯವರ ಬಾವಿಗೆ ಬಂದರು. ಡೋಮಗೇರಿ ಕಟ್ಟೆಯಲ್ಲಿದ್ದು ಚಿದ್ಗನಾನಂದ ಸ್ವಾಮಿಗಳ ಸಮಾಧಿ ಬಳಿ ವಿಶ್ರಮಿಸುತ್ತಿದ್ದರು. ಸದ್ಗುರು ಸಿದ್ಧಾರೂಢ ಸ್ವಾಮಿಗಳವರು ಬರಿಗಾಲಿನಲ್ಲಿ ಕ್ಷೇತ್ರ ಸಂಚಾರ ಮಾಡುವಾಗೆ ದೇಹಕ್ಕೆ ದುಃಖಾದಿ ಬಾಧೆಗಳಾದರೂ ಸ್ವಲ್ಪವಾದರೂ ಬ್ರಹ್ಮಚಿಂತನದಿಂದ ಹೊರಬರುತ್ತಿದ್ದಿಲ್ಲ. ದೇಹದ ಮೇಲೆ ಸಣ್ಣ ವಸ್ತ್ರ, ಭಿಕ್ಷೆಗೆ ಕರತಲವೇ ಪಾತ್ರೆ, ಶಯ್ಯೆಗೆ ಭೂಮಿ, ಇದೇ ನನಗೆ ಪ್ರಿಯವು. ಇದರಿಂದ ಸುಖ ದುಃಖ ಸಮಭಾವವು ಹುಟ್ಟುತ್ತದೆ. ಸದ್ಗುರುಗಳು ಅನ್ನ ಇಲ್ಲದಾಗೆ ಕುರಿಗಳ ಹಾಲು ಕುಡಿಯುತ್ತಾ ಅಥವಾ ಮೃದುವಾದ ಹುತ್ತದ ಮಣ್ಣನ್ನು ನೀರಿನಲ್ಲಿ ಕಲಸಿ ಕುಡಿಯುತ್ತಿದ್ದರು. ಈ ಬಗೆಯಲ್ಲಿ ಲೋಕೋದ್ಧಾರಾರ್ಥವಾಗಿ ಸಿದ್ಧರ ಅವತಾರವಿದ್ದು ಅದನ್ನು ಸಾರ್ಥಕ ಮಾಡುವ ಸಲುವಾಗಿ ಸಂಚಾರ ಮಾಡುತ್ತಿದ್ದರು. ಮುಮುಕ್ಷು ಜನರನ್ನು ಉದ್ಧರಿಸುವರು ಹಾಗೂ ಯಾವಾತನಿಗೆ ಕ್ಷೇತ್ರ ಸಂಚಾರ ಮಾಡುವ ಶಕ್ತಿ ಸರ್ವಥಾ ಇರುವುದಿಲ್ಲವೋ ಅಂತಾತನು ಸರ್ವ ಕ್ಷೇತ್ರಗಳ ನಾಮವನ್ನು ಪ್ರೇಮದಿಂದ ಉಚ್ಚರಿಸಬೇಕು. ಕಾರಣ ಅವೆಲ್ಲ ಪರಮಾತ್ಮನ ವಾಚಕಗಳೆಂದು ವಿವರಿಸಿದರು. ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳವರು ಹುಬ್ಬಳ್ಳಿಪುರದಲ್ಲಿರುವಾಗೆ ಕೆಲ ಮಂದಿ ದುರುಳರು, ದುಷ್ಟರು, ಅಜ್ಞಾನಿಗಳು, ಅವಿದ್ಯಾಪರರು ಅನೇಕ ಬಗೆಯ ಉಪಟಳ, ಹಿಂಸೆ, ಅವಮಾನ, ನಿಂದನೆ ನೀಡಿದಾಗ್ಯೂ ಸದ್ಗುರುಗಳು ಶಾಂತಿಯಿಂದ ಸಹಿಸಿಕೊಂಡರು. ಅವರಿಗೂ ಕ್ಷೇಮವಾಗಲೆಂದು ಅರಸಿದರು. ಮತ್ತೆ ಕೆಲ ಭಕ್ತರು ಫಲಪುಷ್ಪಗಳಿಂದ ಪೂಜಿಸಿ ಸಂತೈಸಿದರು. ಅವರಿಗೂ ಶುಭವಾಗಲೆಂದರು. ಕೆಲ ಭಕ್ತರು ಸದ್ಗುರುಗಳಿಗೆ ಅನ್ನ ಪ್ರಸಾದ ನೀಡಿ ಉಪಚರಿಸಿದರು. ಅಭಕ್ತರು ಶ್ರೀಗಳ ಏಳಿಗೆಯನ್ನು ಸಹಿಸದೆ ತಲೆಯ ಮೇಲೆ ಕೆಂಡ ಇಟ್ಟರು. ಬಡಿಗೆ ಕಲ್ಲಿನಿಂದ ಹೊಡೆದರು, ಬಡಿದರು, ವಿಷ ಪ್ರಾಶನ ಮಾಡಿಸಿದರು. ಆದಾಗ್ಯೇ ಶ್ರೀ ಸಿದ್ಧಾರೂಢ ಅಪ್ಪಂಗಳವರು ಶಾಂತಿಯಿಂದ ಸಹಿಸಿಕೊಂಡು ಸರ್ವರೂ ಉದ್ಧಾರವಾಗಲೆಂದು ಅರಸಿದ ಮಹಾತ್ಮರಾದರು. ಭಿಕ್ಷಾ ಮಾಡುತ್ತಾ ಸರ್ವ ಜೀವಿಗಳ ದೇಹದ ಹಸಿವೆಯನ್ನ ನೀಗಿಸುತ್ತಿದ್ದರು. ಹುಬ್ಬಳ್ಳಿಪುರವನ್ನು ಧರೆಯ ಕೈಲಾಸವನ್ನಾಗಿ ರೂಪಿಸಿದ ಸತ್ಕೀರ್ತಿ ಸದ್ಗುರುನಾಥನಿಗೆ ಸಲ್ಲುವುದು. ನೋಡಿದಿರಾ ಪುಣ್ಯಾತ್ಮರುಗಳಿರ, ಯಾವ ಪರಮ ಪಾವನ ಪುಣ್ಯಮೂರ್ತಿ ಶ್ರೀ ಸಿದ್ಧಾರೂಢ ಅಪ್ಪಂಗಳವರು ಲೋಕ ಕಲ್ಯಾಣಾರ್ಥವಾಗಿ ಪರಶಿವನೇ ಧರೆಗೆ ಅವತರಿಸಿ ಬಂದನೆಂಬುದು ಸತ್ಯವಿರುವುದು. ಅಂತಹ ಪರಮ ಪಾವನ ಪುಣ್ಯಮೂರ್ತಿ ಈ ಲೋಕದೊಳಗೆ ಮಂದಿಯು ನೀಡುವಂತಹ ಉಪಟಳ, ಅಜ್ಞಾನಿಗಳು ನೀಡುವಂತಹ ಹಿಂಸೆಯನ್ನ ಸಹಿಸಿಕೊಳ್ಳುವುದಲ್ಲದೆ ಭಕ್ತರ ಆಶಯಗಳಿಗೂ ಸ್ಪಂದಿಸುತ್ತ ಭಕ್ತರು ಫಲಪುಷ್ಪಾದಿಗಳಿಂದ ಪೂಜಿಸಿದಾಗ್ಯೂ ಅಭಕ್ತರು ಬಡಿಗೆಗೆ ಕಟ್ಟಿಗೆಗಳಿಂದ ಬಡಿದಾಗ್ಯೂ ಎರಡನ್ನೂ ಏಕರೂಪದ ಪೂಜೆ ಎಂದು ಕರೆದಂತಹ ಏಕೈಕ ಮಹಾತ್ಮರು ಶ್ರೀ ಸಿದ್ಧಾರೂಢ ಅಪ್ಪಂಗಳವರು.
ಕಾರಣ ಫಲಪುಷ್ಪಗಳನ್ನು ತರಲಿಕ್ಕೆ ತನ್ನಲ್ಲಿ ಶಕ್ತಿ ಇಲ್ಲದಂತಹ ಭಕ್ತನು ಬಡಿಗೆಗಳನ್ನು ತಂದು ಬಡಿಯುವನು, ಅದೂ ಒಂದು ತೆರನಾದ ಪೂಜೆಯೇ. ಮತ್ತು ಫಲಪುಷ್ಪಗಳನ್ನ ತಾಂಬೂಲಾದಿಗಳನ್ನು ತರಲು ಶಕ್ತಿಯುಳ್ಳಂತಹ ಭಕ್ತನ ಕೈಂಕರ್ಯವೂ ಸಹ ಒಂದು ಬಗೆಯ ಪೂಜೆಯೇ ಅಂಥೇಳಿ ಬಡಿಗೆಗಳಿಂದ ಬಡಿದದ್ದನ್ನು ಫಲಪುಷ್ಪಗಳಿಂದ ಪರಮಾನಂದದಿಂದ ಪೂಜಿಸಿದ್ದನ್ನು ಏಕರೂಪವಾಗಿ ಸ್ವೀಕರಿಸಿದಂತಹ ಶರಣರು ಧರೆಯಲ್ಲಿ ಇರುವುದಾದರೆ ಅದು ಪರಮಪಾವನ ಪುಣ್ಯಮೂರ್ತಿ ಶ್ರೀ ಸಿದ್ಧಾರೂಢಪ್ಪಂಗಳವರು. ಹಾಗೂ ಅವರೀರುವರಿಗೂ ಏಕೋಭಾವದಿಂದ ಸರ್ವರಿಗೂ ಸರ್ವೇ ಜನ ಸುಖಿನೋ ಭವಂತು ಎಂಬುವ ಶುದ್ಧ ಭಾವದ ಆಶೀರ್ವಾದವನ್ನು ನೀಡಿದಂತಹ ಪರಮಪಾವನ ಪುಣ್ಯಮೂರ್ತಿ ಶ್ರೀ ಸಿದ್ಧಾರೂಢಪ್ಪಂಗಳವರು. ಅವರ ಶಾಂತಿಯನ್ನ ವರ್ಣಿಸಲು ವೇದಾಂತ ಉಪನಿಷತ್ತುಗಳೇ ಮೌನವಾಗಿರ್ತಕ್ಕಂಥವಿದ್ದಾವೆ. ಅಂತಹ ಪರಮಪಾವನ ಪುಣ್ಯಮೂರ್ತಿಯ ಮೌನವು ಅತ್ಯಂತ ಶ್ರೇಷ್ಠತಮವಾಗಿದ್ದರಿಂದ ಧರೆಯ ಮಂದಿಯನ್ನು ಉದ್ಧರಿಸುವಂತಹ ಶಕ್ತಿ ನಾವೆಲ್ಲರೂ ಸೂಕ್ಷ್ಮವಾಗಿ ಅರಿಯಲು ಸಾಧ್ಯವಿರುವುದು. ಲೋಕ ಕಲ್ಯಾಣಾರ್ಥವಾಗಿ ಪರಶಿವನ ಶಿವಪಂಚಾಕ್ಷರಿ ಮಂತ್ರವನ್ನ ಬಹಿರಂಗದಲ್ಲಿ ನುಡಿದು ಸರ್ವರಿಗೂ ಓಂ ನಮಃ ಶಿವಾಯ ಮಂತ್ರೋಚ್ಚಾರಣೆಯ ಶುದ್ಧ ಭಾವದ ಬಲದಿಂದ ಸಕಲ ಸಂಕಷ್ಟ ದುಃಖಗಳಿಂದ ಹೊರಬರಲು ಆದೇಶಿಸಿದರು. ನೋಡಿದಿರ ಸದ್ಭಕ್ತರುಗಳಿರ, ಶ್ರೀ ಸಿದ್ಧಾರೂಢಪ್ಪಂಗಳವರು ಈ ಧರೆಯಲ್ಲಿ ನೆಲೆಸಿರುವಾಗೆ ಶಿವ ಪಂಚಾಕ್ಷರಿ ಮಂತ್ರವನ್ನ ಬಹಿರಂಗದಳು ನುಡಿಯುವಂತಿರಲಿಲ್ಲ. ಕೇವಲ ಉದ್ಧಾರಾರ್ಥ ಇಚ್ಛೆಯುಳ್ಳಂಥವರಿಗೆ ಆಂತರ್ಯದಲ್ಲಿ ಮಾತ್ರ ಕರ್ಣದೊಳಗೆ ಶರಣರು ನುಡಿಯುತ್ತಿದ್ದಂತಹ ಮಹಾಮಂತ್ರವಾಗಿತ್ತು. ಆದರೆ ಶ್ರೀ ಸಿದ್ಧಾರೂಢಪ್ಪರವರು ಉದ್ಧಾರವಾಗುವುದಾದಲ್ಲಿ ಒಬ್ಬ ಮಾತ್ರ ಯಾಕೆ ಉದ್ಧಾರ ಆಗಬೇಕು, ಈ ಧರೆಯ ಸರ್ವರು ಉದ್ಧಾರ ಆಗಲಿ ಅಂತ ಹೇಳಿ ಬೀದಿಯಲ್ಲಿ ನಿಂತು ಶಿವ ಪಂಚಾಕ್ಷರಿ ಮಂತ್ರವನ್ನ ಕೂಗಿದಂತಹ ಮಹಾತ್ಮರಾದರು. ಆ ನಿಮಿತ್ತ ಸಿದ್ಧಾರೂಢರನ್ನ ಕುಲದಿಂದ ಹೊರಗಿಟ್ಟರು ಅಂದಿನ ಕಾಲದ ಮಂದಿ. ಅವರಿಗೆ ಅನ್ನ ನೀಡುವವರನ್ನ ಊರಿನಿಂದ ಹೊರಹಾಕಿದರು ಅಂದಿನ ಮಂದಿ. ಸಿದ್ಧಾರೂಢರಿಗೆ ನಾನಾ ಪರಿಪರಿಯಾದ ಉಪಟಳ, ಹಿಂಸೆ, ನೋವು, ಯಾತನೆ, ದುಃಖವನ್ನ ನೀಡಿದರು ಅಂದಿನ ಮಂದಿ. ಆದಾಗ್ಯೂ ಶ್ರೀ ಸಿದ್ಧಾರೂಢಪ್ಪರವರು ಶಾಂತಿಯಿಂದ ಸರ್ವವನ್ನು ಸಹಿಸಿಕೊಂಡು ಶಿವ ಪಂಚಾಕ್ಷರಿ ಮಂತ್ರವನ್ನ ಬಹಿರಂಗದಲ್ಲಿ ನುಡಿಯಲಿಕ್ಕೆ ಅವಕಾಶ ಮಾಡಿಕೊಟ್ಟರು. ಅಂದು ಶ್ರೀ ಸಿದ್ಧಾರೂಢಪ್ಪರವರು ಹಾಗೆ ಮಾಡಿದಂತಹ ಪರಮ ಪವಿತ್ರಮಯ ಸತ್ಕಾರ್ಯದ ನಿಮಿತ್ತವಾಗಿ ಶ್ರೀ ಸಿದ್ಧಾರೂಢ ಶಿವಾನಂದ ಮಂದಿರ ಸುಕ್ಷೇತ್ರ ಪೂಜಾರ ಮುದ್ದನಹಳ್ಳಿಯಲ್ಲಿ ಶಿವ ಪಂಚಾಕ್ಷರಿ ಮಂತ್ರವನ್ನ 101 ದಿನಗಳ ಕಾಲ ಹಗಲಿರುಳೆನ್ನದೆ ನುಡಿಯಲಿಕ್ಕೆ, ಯಾವ ಭೇದ ಭಾವಗಳಿಲ್ಲದೆ ನುಡಿಯಲಿಕ್ಕೆ ನಮಗೆ ಅಧಿಕಾರ ಬಂದಂಥದ್ದಾಯಿತು. ಅಂದು ಶ್ರೀ ಸಿದ್ಧಾರೂಢಪ್ಪರವರು ಹಾಗೆ ಪರಮ ಪವಿತ್ರಮಯವಾದಂತಹ ಶಿವ ಪಂಚಾಕ್ಷರಿ ಮಂತ್ರವನ್ನ ಬಹಿರಂಗದಲ್ಲಿ ನುಡಿಯಲಿಕ್ಕೆ ಅಧಿಕಾರವನ್ನು ನೀಡದಿದ್ದಲ್ಲಿ ನಾವುಗಳು ಇಂದು ಬಹಿರಂಗದಲ್ಲಿ ಶಿವ ಪಂಚಾಕ್ಷರಿ ಮಂತ್ರವನ್ನ ಸಂಕಲ್ಪಿದರು 4021 ಮಂದಿ ನುಡಿಯಲಿಕ್ಕೂ ಸಾಧ್ಯವಿರುತ್ತಿರಲಿಲ್ಲ. ಮತ್ತು ಶ್ರೀ ಸಿದ್ಧಾಶ್ರಮಗಳು ಹಗಲಿರುಳೆನ್ನದೆ ಶಿವ ಪಂಚಾಕ್ಷರಿ ಮಂತ್ರವನ್ನ 101 ದಿನಗಳ ಕಾಲ ಬಹಿರಂಗದಲ್ಲೂ ನುಡಿಯಲಿಕ್ಕೆ ನಮಗೂ ಅಧಿಕಾರವಿರುತ್ತಿರಲಿಲ್ಲ. ಅಂತಹ ಪರಮಾಧಿಕಾರವನ್ನು ನಮಗೆ ಕರುಣಿಸಿದವರು ಯಾರು ಅಂತ ಹೇಳಿದ್ರೆ ಶ್ರೀ ಸಿದ್ಧಾರೂಢ ಪರಮಪೂಜ್ಯ ಗುರುನಾಥರು ಅನ್ನೋದನ್ನ ಸ್ಮರಿಸಲು ಆನಂದ ಪರಮಾನಂದಮಯವಾಗುತ್ತಿರುವಂಥದ್ದಿದೆ. ಹಾಗೆ ಈ ಶುದ್ಧ ಭಾವದಿಂದ ನಮಗೆ ಅರಿವಿಗೆ ಬರುತ್ತದೆ ಸದ್ಗುರು ಸಿದ್ಧಾರೂಢ ಅಪ್ಪರವರ ಆಂತರ್ಯವು ಸರ್ವರಿಗೂ ಏಕೋರೂಪವಾಗಿರ್ತಕ್ಕಂಥದ್ದಿತ್ತು ಅಂತಕ್ಕಂಥದ್ದು. ಹಾಗೆ ಓಂ ನಮಃ ಶಿವಾಯ ಮಂತ್ರೋಚ್ಚಾರಣೆಯ ಶುದ್ಧ ಭಾವದ ಬಲದಿಂದ ಸಕಲ ಸಂಕಷ್ಟ ದುಃಖಗಳಿಂದ ಹೊರಬರಲು ಆದೇಶಿಸಿದರು. ಚತುರ್ವಿಧ ಪ್ರಕಾರದ ಭಕ್ತ ಜನರು ಸದ್ಗುರುವಿನ ಸ್ಥಾನಕ್ಕೆ ನಿತ್ಯ ಬರುತ್ತಿದ್ದರು. ಅವರವರ ಅಧಿಕಾರಕ್ಕನುಸಾರವಾಗಿ ಸದ್ಗುರುಗಳು ಬೋಧಿಸುತ್ತಿದ್ದರು. ಶ್ರೀ ಸಿದ್ಧಗುರುರರು ಹುಬ್ಬಳ್ಳಿಯಲ್ಲಿರುವಾಗೆ ನಾನಾ ಲೀಲಾ ತೋರಿಸಿದ್ದು ಜರುಗಿದೆ.
ದುಷ್ಟರು ಬಹು ಪ್ರಕಾರ ದುಃಖ ಕೊಟ್ಟಾಗ್ಯೂ ಶಾಂತಿ ಪ್ರಕಟಿಸಿದ್ದು, ಕಬೀರದಾಸನೆಂಬ ಶಿಷ್ಯನಿಗೆ ಬ್ರಹ್ಮಜ್ಞಾನ ಬೋಧಿಸಿದ್ದು, ಹರಿಹರ ಮತ್ತು ಸರಸ್ವತಿ ದಂಪತಿಗಳನ್ನು ವ್ಯಾಘ್ರದಿಂದ ರಕ್ಷಿಸಿದ್ದು, ರೂಪಕೃಷ್ಣ ಭಾಗ್ಯವತಿ ಬಾಯಿ ಪುತ್ರನಿಗೆ ಗ್ರಂಥಿ ರೋಗದಿಂದ ಬಿಡಿಸಿದ್ದು, ಹುಡುಗನೋರ್ವನ ಕಾಲಿಗೆ ಸರ್ಪವು ಸುತ್ತಿ ದಂಶ ಮಾಡುವಾಗೆ ಬಿಡಿಸಿದ್ದು, ಗುರುನಿಂದ ಮಾಡಿದವರಿಗೂ ಶರಣು ಹೋದ್ದರಿಂದ ಭಕ್ತರನ್ನಾಗಿಸಿದ್ದು, ಬೆನಕಪ್ಪನ ಕುರುಡಾದ ನೇತ್ರಗಳಿಗೆ ಸದ್ಗುರು ಹಸ್ತಸ್ಪರ್ಶದಿಂದ ದೃಷ್ಟಿಯುಕ್ತವಾದದ್ದು, ರಮಾನಾಥನಿಗೆ ಶ್ರೀ ಸಿದ್ಧರ ಪೂಜೆ ಮನಸ್ಸಿಗೆ ಬಾರದಿದ್ದಾಗೆ ಸರ್ವಮೂರ್ತಿಗಳೂ ಶ್ರೀ ಸಿದ್ಧಾರೂಢ ರೂಪವಾಗಿ ಕಂಡುಬಂದಿದ್ದು, ಏಕಕಾಲದಲ್ಲಿ ಸದ್ಗುರುಗಳು ಹುಬ್ಬಳ್ಳಿ ಮುರುಕಿ ಬಾವಿಯಲ್ಲಿ ಪ್ರತ್ಯಕ್ಷವಾಗಿದ್ದು, ಗುರವ್ವ ಬಸವಣ್ಣನಿಗೆ ಬಡತನದಿಂದ ಬಿಡಿಸಿ ಶ್ರೀಮಂತರನ್ನಾಗಿಸಿದ್ದು, ಭಕ್ತರ ಆಗ್ರಹ ದೆಸೆಯಿಂದ ರಥಾರೋಹಣ ಮಾಡಿದ್ದು, ಶಿವರಾತ್ರಿ ಉತ್ಸವ ನಿಮಿತ್ತ ಮೇಘವಿದ್ಯಾ ಉಪಾಸನ ಮಾಡಿ ಮಳೆ ತರಿಸಿ ಕೆರೆ ತುಂಬಿಸಿ ಭಕ್ತರ ಸಂಕಟ ನಿವಾರಿಸಿದ್ದು, ಶ್ರೀ ಮಡಿವಾಳ ಸ್ವಾಮಿ ದರ್ಶನಕ್ಕಾಗಿ ಗರಗ ಗ್ರಾಮಕ್ಕೆ ಹೋದಾಗೆ ವಿಚಿತ್ರ ಸಂಗತಿಗಳು ಜರುಗಿದ್ದು, ತನ್ನ ಭಕ್ತರು ಉತ್ಸವ ದೆಸೆಯಿಂದ ಬರುತ್ತಿರುವಾಗೆ ಕಳ್ಳರು ಭಕ್ತರಿಗೆ ಪೀಡಿಸುತ್ತಿರುವಾಗೆ ಮಹದ್ಭೀಕರ ರೂಪ ತಾಳಿ ಭಕ್ತರನ್ನು ರಕ್ಷಿಸಿದ್ದು, ಇತ್ಯಾದಿ ಅನೇಕಾನೇಕ ಅಗಣಿತ ಮಹಿಮೆಗಳನ್ನು ತೋರ್ಪಡಿಸಿ ಭಕ್ತ ರಕ್ಷಕನೆಂಬುವ ಬಿರುದಿಗೆ ಅನ್ವರ್ಥವಾಗಿ ಸದ್ಗುರುಗಳು ಸದಾ ಭಕ್ತರ ಅಂತಃಕರಣಗಳು ಜ್ಞಾನ ಜ್ಯೋತಿಯಾಗಿ ಬೆಳಗುತ್ತಿರುವರು. ಪುಣ್ಯಾತ್ಮರುಗಳಿರ ಸದ್ಗುರು ಶ್ರೀ ಸಿದ್ಧಾರೂಢ ಪಂಗಲವರು ಭಕ್ತೋದ್ಧಾರಕರು, ದೀನಬಂಧು, ಅನಾಥನಾಥ, ಭಕ್ತ ಸಖ, ಭಕ್ತ ಹೃದಯೇಶ ಎಂಬ ಬಿರುದುಗಳನ್ನು ಹೊಂದಿರತಕ್ಕಂಥವರಿದ್ದು, ಭಕ್ತರನ್ನ ಸದಾ ಕಾಪಾಡುವಂತಹ ಪರಮ ಪವಿತ್ರ ಕಾರ್ಯವನ್ನ ಶ್ರೀ ಸಿದ್ಧರು ಸದಾ ಅಂದಿಗೂ ಇಂದಿಗೂ ಮುಂದಿಗೂ ಎಂದೆಂದಿಗೂ ನಡೆಸುವಂಥವರಾಗಿದ್ದಾರೆ. ಯಾವ ನಿಜ ಭಕ್ತನನ್ನ ಎಂದೆಂದಿಗೂ ಶ್ರೀ ಸಿದ್ಧ ಗುರುನಾಥರು ಕೈ ಬಿಡತಕ್ಕಂಥವರಿಲ್ಲ. ಅಂಥ ಗುರುನಾಥನ ನಾಮವನ್ನ ಶುದ್ಧ ಭಾವದಿಂದ ಚಿತ್ತಶುದ್ಧಿಯಿಂದ ನಂಬಿದಂಥ, ನುಡಿಯುವಂಥ, ಸ್ಮರಿಸುವಂಥ ಭಕ್ತನ ಆಂತರ್ಯದೊಳಗೆ ತಾನೇ ನೆಲೆಸಿ ಗುರುವಿನ ಮಹಿಮೆಯನ್ನ ವರ್ಣಿಸಲು ಅಸದಳವಾಗಿ ಭಕ್ತನ ಮೂಲಕ ಲೋಕದೊಳಗೆ ಪ್ರಕಟ ಮಾಡತಕ್ಕಂತಹ ಘನಮಹಿಮ ಶ್ರೀ ಸಿದ್ಧಾರೂಢಪ್ಪರವರು. ಶ್ರೀ ಸಿದ್ಧಾರೂಢ ಪಂಗಲವರ ಮಹಿಮೆಯನ್ನ, ಪವಾಡವನ್ನ ವರ್ಣಿಸಲು 1000 ನಾಲಿಗೆಗಳುಳ್ಳ ಆದಿಶೇಷನ ಜಿಹ್ವೆಯಿಂದಲೂ ಅಸಾಧ್ಯವಾಗಿರ್ತಕ್ಕಂಥದ್ದಿದೆ. ಅಂತಹ ಮಹಾಘನ ಮಹಿಮೆಯ ವರ್ಣನೆಯನ್ನ, ವರ್ಣನಾತೀತವಾದ ವಿಚಾರಧಾರೆಯನ್ನ ಕೇವಲ ಒಂದು ಜಿಹ್ವೆಯನ್ನ ಉಳ್ಳಂಥ ನಾವುಗಳು ಹ್ಯಾಂಗೆ ವರ್ಣಿಸಲು ಸಾಧ್ಯ ಅಂತೇಳಿ ನಾವುಗಳು ಸಹ ವಿಚಾರ ಮಾಡಲಿಕ್ಕೆ ಸಾಧ್ಯವಿದೆ. ಅದಕ್ಕೆ ಅಂಥ ಸಿದ್ಧರ ಮಹಿಮೆಯನ್ನು ವರ್ಣಿಸಲು ವೇದ ವೇದಾಂತ ಉಪನಿಷತ್ಗಳೇ ಮೌನವಾಗಿ ಹೋಗಿರ್ತಕ್ಕಂಥವಿದ್ದಾರೆ. ಒಂದು ಹಂತದವರೆಗೆ ಮಾತ್ರ ಉಪನಿಷತ್ ವೇದ ವೇದಾಂತವು ಬೋಧಿಸಲು ಸಾಮರ್ಥ್ಯ ಇರ್ತಕ್ಕಂಥದ್ದು. ಅದನ್ನ ಮೀರಿದಂತಹ ಶಾಂತಿ, ಸಹನೆ, ಸದ್ಗುಣ, ಗುರುಮಾರ್ಗದಳು ಪವಿತ್ರಮಯವಾಗಿದ್ದಂತಹ ಸದ್ಗುರುನಾಥನಾಗಿ ಬೆಳಗಿದಂತಹ ಗುರು ಮಹಿಮಾ ಶ್ರೀ ಸಿದ್ಧಾರೂಢ ಪಂಗಲವರು. ಅದಕ್ಕೆ ತತ್ವದಳು ಗುರು ಮಹಿಮಾ, ಗುರು ಮಹಿಮಾ, ಅಪಾರ ಮಹಿಮಾ, ಗುರು ಮಹಿಮಾ, ಗುರು ಮಹಿಮಾ, ಗುರು ಮಹಿಮಾ, ಅಪಾರ ಮಹಿಮಾ, ಗುರು ಮಹಿಮಾ, ಗುರು ಮಹಿಮಾ, ಗುರು ಮಹಿಮಾ, ಅಪಾರ ಮಹಿಮಾ, ಗುರು ಮಹಿಮಾ, ಗುರು ಮಹಿಮಾ,
ಗುರು ಮಹಿಮಾ ಸುಜ್ಞಾನ ಬೋಧಕ ಗುರು ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಹೇಳಿ ಆ ಗುರುವಿನ ಮಹಿಮೆಯನ್ನ ಲೀಲೆಯನ್ನ ಕೊಂಡಾಡಿರತಕ್ಕಂಥ ಭಕ್ತಗಣ ಈ ಧರೆಯೊಳಗಿರ್ತಕ್ಕಂಥವರಿದ್ದಾರೆ. ಹಾಗೆ ಸದ್ಗುರು ಸಿದ್ಧಾರೂಢ ಅಪ್ಪಂಗರವರ ಮಹಿಮೆ ಪವಾಡ ಅನಂತಾನಂತ ಕೋಟಿ ಭಕ್ತ ಸಮೂಹದ ಹೃದಯದಲ್ಲಿ ನೆಲೆಸಿ ಭಕ್ತ ಗಣವನ್ನು ಉದ್ಧರಿಸುವಂತಹ ದಿವ್ಯ ಶಕ್ತಿ ಶ್ರೀ ಸಿದ್ಧರ ನಾಮಬಲದಿಂದ ಜಪದಿಂದ ಶಿವಪಂಚಾಕ್ಷರಿ ನಾಮಘೋಷದಿಂದ ಉದಯವಾಗುವುದಿದೆ ಅಂತ ಹೇಳಿದರೆ ಪರಮಾನಂದಮಯವಾದಂಥ ವಿಚಾರವಿದೆ. ಈ ಸದ್ಭಾವಯುಕ್ತವಾದಂತಹ ವಿಚಾರವನ್ನ ಭಕ್ತರು ನಂಬಿ ಅನುಸರಿಸಿ ನಡೆಯುವುದೇ ಶ್ರೇಷ್ಠವು ಅಂತೇಳಿ ಸಿದ್ಧಾರೂಢ ಅಪ್ಪಂಗರವರು ವರ್ಣಿಸಿರುವರು. ಮತ್ತು ಯಾವ ಜ್ಞಾನಿಯೋರ್ವನು ಮಾತ್ರ ಈ ಧರೆಯೊಳಗೆ ಆನಂದಮಯನಾಗಿ ಜೀವಿಸಲು ಸಾಧ್ಯ ಅಂತ ಹೇಳಿ ಸಿದ್ಧಾರೂಢ ಅಪ್ಪಾರವರು ಬೋಧಿಸಿರುವರು. ಅಲ್ಲದೆ ಸದ್ಗುರು ಸಿದ್ಧಾರೂಢ ಅಪ್ಪಾರವರು ತನ್ನ ಬಳಿಗೆ ಬಂದಂಥವರಿಗೆ ಶಿವಪಂಚಾಕ್ಷರಿ ನಾಮವನ್ನ ಬೋಧಿಸಿ ರೂಪಿಸಿ ಆಂತರ್ಯದಳು ದಿವ್ಯ ಶಕ್ತಿಯಾಗಿ ಕರುಣಿಸಿ ಕೈ ಹಿಡಿದು ಕಾಪಾಡಿದಂತಹ ಪರಮ ಪಾವನ ಪುಣ್ಯಮೂರ್ತಿ ಶ್ರೀ ಸಿದ್ಧಾರೂಢ ರೂಪದಿಂದ ಧರೆಯಲ್ಲಿ ಪರಶಿವನು ಅವತರಿಸಿ ಬಂದನು ಅಂತ ಹೇಳಿದ್ರೆ ಭಕ್ತ ಸಮೂಹ ಪರಮಾನಂದದಲ್ಲಿ ಇರಲಿಕ್ಕೆ ಸಾಧ್ಯವಿರುವುದು ಎಂಬುದಾಗಿ ಅಂತಹ ಜ್ಞಾನಜ್ಯೋತಿ ಸದ್ಗುರುನಾಥನನ್ನ ಅಂತಃಕರಣದಲ್ಲಿ ಆರಾಧಿಸುವ ಕೋಟ್ಯಂತರ ಮಂದಿ ಧರೆಯಲ್ಲಿ ಇರ್ತಕ್ಕಂಥವರಿದ್ದಾರೆ ಎಂಬುದಾಗಿಯೂ ಸದ್ಗುರುವಿನ ಬ್ರಹ್ಮಾತ್ಮ ಏಕತ್ವ ಬಹುದದಿಂದ ಶಿಷ್ಯನೊಳಗೆ ಎಲ್ಲಾ ವೃತ್ತಿಗಳು ಶಾಂತವಾಗಿ ಅಖಂಡವಾಗಿ ಏಕೋಭಾವದಲ್ಲಿದ್ದು ಪರಮಾನಂದ ಪ್ರಾಪ್ತಿಯಾಗುವುದು. ಅಂಥ ಗುರುನಾಥನನ್ನ ಶಿಷ್ಯೋತ್ತಮನು ಆಂತರ್ಯದಲ್ಲಿ ಧ್ಯಾನಿಸಿ ಸ್ತುತಿಸಿದ್ದೇ ಸತ್ಯವಾದಲ್ಲಿ, ಚಿತ್ತಶುದ್ಧಿಯಿಂದ ಏಕೋಭಾವದಿಂದ ಧ್ಯಾನಿಸಿದ್ದೇ ಸತ್ಯವಾದಲ್ಲಿ ಪರಮಾನಂದಮಯನಾಗಿರತಕ್ಕಂತಹ ಶಿಷ್ಯನು ಸಿದ್ಧನಾಥನನ್ನ ಸದಾ ಭಕ್ತಿಭಾವದಿಂದ ನಡೆಯುತ್ತಲೇ ನುಡಿಯುತ್ತಲೇ ಕೊಡುವಾಗ ಕೊಂಬಾಗ ಎತ್ತ ನೋಡಿದಳತ್ತ ಪುತ್ತಳಿಯ ತೆರೆದಿ ಸಿದ್ಧನಾಥನನ್ನೇ ಕಾಣುವಂಥವನಾಗುವನು. ಅಂಥ ಸದ್ಗುರು ಸೇವಾ ಕಾರ್ಯದಲ್ಲಿ ಅತಿ ಪ್ರೇಮವುಳ್ಳವನು, ವಿನಯಶೀಲನು, ದಯಾಮಯನು, ಜ್ಞಾನಶೀಲನೂ ಆಗಿ ಪ್ರಖರನಾಗಿ ಶಿಷ್ಯನೂ ಸಹ ಬೆಳಗುವನು. ಪೂರ್ವ ಜನ್ಮದಲ್ಲಿ ಕ್ರೂರ ಮೃಗವಾಗಿ ಜನಿಸಿದ್ದ ಹುಲಿರಾಯನಿಗೂ ಶ್ರೀ ಸಿದ್ಧನಾಥನು ದರ್ಶನ ಸ್ಪರ್ಶ ದೃಷ್ಟಿ ಮಾತ್ರದಿಂದಲೇ ಶಾಂತ ಸ್ವಭಾವ ಮೂಡಿಸಿದರು. ಮರು ಜನ್ಮದಲ್ಲಿ ತನ್ನ ಸರ್ವೋತ್ತಮ ಶಿಷ್ಯನನ್ನಾಗಿ ರೂಪಿಸಿಕೊಂಡು ಶ್ರೀ ಗುರುನಾಥಾರೂಢರಾಗಿ ಪ್ರಕಟಗೊಳಿಸಿಕೊಂಡ ಸಂಗತಿ ಅವಿಸ್ಮರಣೀಯವಾದುದಾಗಿದೆ. ಮೌನಯೋಗಿ ಸ್ಥಿತಪ್ರಜ್ಞ ಜ್ಞಾನ ಸಿದ್ಧರಾಗಿದ್ದು ದೃಷ್ಟಿ ಮಾತ್ರದಿಂದಲೇ ಲೋಕ ಕಲ್ಯಾಣ ಕೈಗೊಂಡಂತಹ ವಿಶೇಷ ಶಕ್ತಿಯಾಗಿ ಶ್ರೀ ಸಿದ್ಧಾರೂಢರ ಪ್ರಕಾಶವು ಶ್ರೀ ಗುರುನಾಥರಲ್ಲಿ ಅಖಂಡವಾಗಿ ಬೆಳಗುತ್ತಿರುವುದು. ಪೂರ್ವ ಜನ್ಮದಲ್ಲಿ ಪಂಡಿತನೆಂಬ ಜ್ಞಾನ ಮಧೋನ್ಮತ್ತನಾದ ಸುಭಾಷಾಸ್ತ್ರಿಯು ಶ್ರೀ ಸಿದ್ಧರನ್ನು ಶ್ರೀ ಗಜದಂಡ ಮಹಾಮುನಿಗಳ ಸಭೆಯಲ್ಲಿ ಕಂಡು ಸಿದ್ಧಬಾಲನ ಜ್ಞಾನ ಪ್ರಭೆಯ ಪ್ರಕಾಶದಲ್ಲಿ ಮಿಂದರು. ತನ್ನ ಆಂತರ್ಯವನ್ನ ತಿದ್ದಿಕೊಂಡು ಲೋಕಹಿತ ಬಯಸಿ ನಡೆದಿದ್ದರು. ತನ್ನ ಮರಣ ಕಾಲದಲ್ಲಿ ಹುಬ್ಬಳ್ಳಿಗೆ ಬಂದು ಶ್ರೀ ಸಿದ್ಧಾರೂಢ ಚರಣಗಳಲ್ಲಿ ಶಿರವನ್ನಿಟ್ಟು ಶ್ರೀ ಸಿದ್ಧನಾಥರ ಸೇವಾ ಕೈಂಕರ್ಯ ಬಯಸಿದ್ದರಿಂದ ನಿಮಿತ್ತವಾಗಿ ಮರುಜನ್ಮ ಪ್ರಾಪ್ತಿಯಾಗಿ ಶ್ರೀ ಸಿದ್ಧ ಕ್ಷೇತ್ರಕ್ಕೆ ಬರುವಂತಾಯಿತು. ಶ್ರೀ ಸಿದ್ಧ ಗುರುವಿನಲ್ಲಿ ಸೇವೆ ಧ್ಯಾನ ಜ್ಞಾನ ಹೊಂದಿದ ಆ ಬಾಲಕನಿಗೆ ಶಿವಪುತ್ರನೆಂಬ ನಾಮಕರಣ ಮಾಡಿದರು. ಲೋಕ ಕಲ್ಯಾಣ ನಿಮಿತ್ತ ಸಕಲ ವೇದಾಂತ ಪಾರಂಗತರು ಷಟ್ಶಾಸ್ತ್ರಗಳಲ್ಲಿ ನಿಪುಣನೂ ಆಗಿ ರೂಪುಗೊಂಡು ಸನ್ಯಾಸಾಶ್ರಮ ಸ್ವೀಕರಿಸಿ ತ್ರಿಕರಣ ಪೂರ್ವಕ ಶ್ರೀ ಸಿದ್ಧಾರೂಢರ ಸೇವಾ ಕೈಂಕರ್ಯದಲ್ಲಿ
ಲೋಕಹಿತಾರ್ಥ ತೊಡಗಿಸಿಕೊಂಡರು. ಶ್ರೀ ಶಿವಪುತ್ರ ಸ್ವಾಮಿಗಳ ಜ್ಞಾನ ಮತ್ತು ವಿಚಾರಪರ ಶಕ್ತಿಯು ಅವರು ರಚಿಸಿರುವ ವೇದಾಂತ ಗ್ರಂಥಗಳು ಮುಮುಕ್ಷುಗಳಿಗೆ ವರದಾನವಾಗಿ ದೊರಕಿರತಕ್ಕಂಥವುಗಳಾಗಿವೆ. ನೋಡಿದಿರ ಸಜ್ಜನರೇ, ಸದ್ಭಕ್ತರೇ, ಶ್ರೀ ಸಿದ್ಧಾರೂಢ ಅಪ್ಪಂಗಲವರು ಲೋಕ ಕಲ್ಯಾಣಾರ್ಥವಾಗಿ ಗುರು ಪರಂಪರೆಯನ್ನ, ಸನಾತನ ಧರ್ಮವನ್ನ ಉಳಿಸುವ ಸಲುವಾಗಿ ಕೃಪಾ ಮಾಡಿ ಭಕ್ತರನ್ನ, ಶಿಷ್ಯರನ್ನ ಉದ್ಧರಿಸಿದಂತಹ ಸತ್ಕೀರ್ತಿ ಎಂದೆಂದಿಗೂ ಶ್ರೀ ಸಿದ್ಧರ ಚರಣ ಕಮಲಗಳು ನಲಿದಾಡುವಂಥದ್ದಿದೆ. ಅಂತಹ ಗುರುನಾಥನ ದಿವ್ಯ ಕೃಪಾದೃಷ್ಟಿಗೆ ನಾಮಸ್ಮರಣೆಯ ಬಲದಲ್ಲಿ ಪ್ರಾಪ್ತರಾದಂತಹ ಭಕ್ತರು ಧನ್ಯರಾಗುವರು, ಜನ್ಮ ಸಾರ್ಥಕ್ಯ ಹೊಂದುವರು ಎಂಬುದನ್ನು ಈ ಪವಿತ್ರಮಯವಾದಂತಹ ಅಧ್ಯಾಯವು ಈ ಧರೆಯ ಮಂದಿಗೆ ಬೋಧಿಸುತ್ತಾ ಇರತಕ್ಕಂಥದ್ದಿದೆ. ಶ್ರೀ ಸಿದ್ಧಾರೂಢರ ಪವಿತ್ರ ಅವತಾರವು ಲೋಕೋದ್ಧಾರ ನಿಮಿತ್ತವಾಗಿ ದೊರೆತಿರುವುದಾಗಿದೆ. ಶ್ರೀ ಸಿದ್ಧನಾಮ ಸ್ಮರಣೆ, ಶ್ರೀಗಳು ಬೋಧಿಸಿರುವ ಶಿವ ಪಂಚಾಕ್ಷರಿ ಮಂತ್ರ ಪಠಣೆಯನ್ನು ಅನನ್ಯ ಶುದ್ಧ ಭಾವದಿಂದ ಚಿತ್ತಶುದ್ಧಿಯಿಂದ ಭಜಿಸುವವನ ಸಂಕಷ್ಟಗಳು ನಿವಾರಣೆಗೊಂಡು ಜನ್ಮ ಸಾರ್ಥಕ್ಯ ಹೊಂದಲು ಸಾಧನವಾಗುವುದೆಂಬುದಾಗಿ ಬೋಧಿಸಿರುವರು. ನೋಡಿದಿರ ಸಜ್ಜನರೇ, ಪುಣ್ಯಾತ್ಮರುಗಳಿರೆ, ಸದ್ಗುರು ಶ್ರೀ ಸಿದ್ಧಾರೂಢ ಅಪ್ಪಂಗಲವರ ಪುಣ್ಯಾವತಾರವು ಲೋಕೋದ್ಧಾರ ನಿಮಿತ್ತವಾಗಿ ದೊರೆತಿರತಕ್ಕಂಥದ್ದಿದೆ. ಅಲ್ಲದೆ ಆ ಗುರುನಾಥನ ಬೋಧಾಮೃತವು ದುರುಳನ, ದುಷ್ಟನ ಆಂತರ್ಯವನ್ನು ಪ್ರವೇಶಿಸಿ ಅಂಥಾತನನ್ನು ಸಜ್ಜನನನ್ನಾಗಿ ರೂಪಿಸುವಂತಹ ಶ್ರೇಷ್ಠ ಶಕ್ತಿಯನ್ನು ಉಳ್ಳಂಥದ್ದಾಗಿದೆ. ಹಾಗೂ ಶಿವಪಂಚಾಕ್ಷರಿ ನಾಮದ ಜಪದ ಶಕ್ತಿ ಮಾನವ ಜನ್ಮ ಕುಲಕೋಟಿಯನ್ನು ಉದ್ಧರಿಸುವಂತಹ ಪರಮಶಕ್ತಿ ಇದೆ ಎಂಬುದಾಗಿ ಶ್ರೀ ಸಿದ್ಧಾರೂಢರು ಲೋಕಕ್ಕೆ ಸಾರಿದಂತಹ ಪರಮ ಪಾವನ ಪುಣ್ಯಮೂರ್ತಿ. ಅಂತಹ ಗುರುನಾಥನ ಬೋಧವನ್ನ ಶುದ್ಧ ಭಾವದಿಂದ, ಚಿತ್ತಶುದ್ಧಿಯಿಂದ ಶ್ರವಣ ಮಾಡಿ ಅನುಷ್ಠಾನಗೊಳಿಸಿಕೊಳ್ಳುವಂತಹ ಶಿಷ್ಯನು, ಭಕ್ತನು ಜನ್ಮ ಸಾರ್ಥಕ್ಯವನ್ನು ಹೊಂದುವನು. ಶ್ರೀ ಸಿದ್ಧನಾಥರು ಹುಬ್ಬಳ್ಳಿಪುರದಳು ಕೈಲಾಸವನ್ನೇ ಸೃಷ್ಟಿಸಿದರು, ಅಭಕ್ತರನ್ನು ಭಕ್ತರನ್ನಾಗಿಸಿದರು. ನಿಜ ಬೋಧನೆಯನ್ನ ಕರುಣಿಸಿ ಕೃಪಾಸಾಗರನಾಗಿ, ದಯಾಮಯನಾಗಿ, ಭಕ್ತರ ಕಾಮನೆಗಳ ಕಲ್ಪವೃಕ್ಷವಾಗಿ, ಶಿವಸ್ವರೂಪಿಯಾಗಿ ಏಕೋಭಾವದಿಂದ ಪ್ರಕಟರಾದರು. ಸರ್ವರನ್ನು ಉದ್ಧರಿಸಿದ ಪರಿಯನ್ನು ಶ್ರೀಗಳೇ ವರದಾನವಾಗಿ ಕೃಪಾ ಮಾಡಿರುವ ಸದ್ಗ್ರಂಥ ಶ್ರೀ ಸಿದ್ಧಾರೂಢ ಕಥಾಮೃತ ಎಂಬ ಪವಿತ್ರ ಸುಜ್ಞಾನಮಯ ಚರಿತ್ರೆಯಲ್ಲಿ ಸರ್ವವನ್ನು ಅರಿಯಬಹುದಾಗಿದೆ. ಸಜ್ಜನರುಗಳಿರ, ಸದ್ಭಕ್ತರುಗಳಿರ, ಪರಮ ಪವಿತ್ರಮಯವಾಗಿರ್ತಕ್ಕಂತಹ ಹುಬ್ಬಳ್ಳಿಪುರವನ್ನ ಕೈಲಾಸವನ್ನಾಗಿ ರೂಪಿಸಿದಂತಹ ಸತ್ಕೀರ್ತಿ ಶ್ರೀ ಸಿದ್ಧಾರೂಢ ಅಪ್ಪಂಗಲವರು. ತನ್ನಿಮಿತ್ತ ಭಕ್ತರು ಆನಂದದಿಂದ ಶಿವಪಂಚಾಕ್ಷರಿ ನಾಮವನ್ನು ನುಡಿಯುತ್ತಾ ಸಿದ್ಧ ನಾಮ ಘೋಷವನ್ನ ಮಾಡಲಿಕ್ಕೆ ಹುಬ್ಬಳ್ಳಿಯು ಕೈಲಾಸವಾಗಿ ರೂಪುಗೊಳ್ಳತಕ್ಕಂಥದ್ದಾಯಿತು. ಹಾಗೆ ಇನ್ನು ಅನೇಕ ವಿಚಾರಗಳನ್ನ ಶ್ರೀ ಸಿದ್ಧಾರೂಢ ಕಥಾಮೃತ ಎನ್ನುವ ಪರಮ ಪವಿತ್ರಮಯವಾದಂತಹ ಸದ್ಗ್ರಂಥದಲ್ಲಿ ನಾವು ಸರ್ವವನ್ನು ಅರಿಯಲಿಕ್ಕೆ ಕಾರಣವಿರುವುದು. ಶ್ರೀ ಸಿದ್ಧಾರೂಢರ ಪವಿತ್ರಾವತಾರವು ಇಸವಿ 1929 ಶುಕ್ಲನಾಮ ಸಂವತ್ಸರ ಶ್ರಾವಣ ಬಹುಳ ಪಾಡ್ಯಮಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂರ್ಣಗೊಂಡಿತು. ಆದಾಗ್ಯೂ ಶ್ರೀ ಸಿದ್ಧ ಸ್ಥಿತಿ ಸರ್ವ ಭಕ್ತರ ಹೃದಯಂತಃಕರಣದಳು ನೆಲೆಸಿ ಸದಾ ಬೆಳಗುತ್ತಿರುವ ಸಲುವಾಗಿ ಅವರ್ಣನೀಯವಾದ ಪರಮಾನಂದವನ್ನು ಹೊಂದಿಸಿ ಬ್ರಹ್ಮಸ್ವರೂಪದಲ್ಲಿರುವಂತೆ ಪ್ರೇರಿಸುವುದು. ಶ್ರೀ ಸಿದ್ಧಾರೂಢರ ಪವಿತ್ರಮಯ ಅವತಾರವನ್ನು ವರ್ಣಿಸಲು 1000 ನಾಲಿಗೆಗಳುಳ್ಳ ಆದಿಶೇಷನಿಗೆ ವರ್ಣಿಸಲು ಅಸಾಧ್ಯವಾದುದಾಗಿದೆ. ಇನ್ನು ಕೇವಲ ಏಕಜೀವೇ ಉಳ್ಳಂತಹ ನರರಿಂದ ವರ್ಣಿಸಲು ಹೆಂಗೆ ಸಾಧ್ಯ? ಶ್ರೀ ಶಿವಾನಂದ ಕಥಾಮೃತದಲ್ಲಿ ಶ್ರೀ ಸದ್ಗುರು ಶ್ರೀ ಸಿದ್ಧಾರೂಢ ಗುರು ಪರಂಪರೆಯ ವಿಚಾರ ಮಾಡುವಾಗೆ ಅತ್ಯಂತ ಸರಳವಾಗಿ
ಶ್ರೀ ಗುರುವಿನ ಸತ್ಸಂಗತಿಗಳನ್ನು ವಿವರಿಸಲಾಗಿದೆ. ಹೆಚ್ಚಿನ ಸುಜ್ಞಾನ ಅರಿಯಲಿಚ್ಛಿಸುವವರು ಶ್ರೀ ಸಿದ್ಧಾರೂಢ ಕಥಾಮೃತ ಗ್ರಂಥ ಪಾರಾಯಣದಿಂದ ಅಪಾರವಾದ ಜ್ಞಾನ, ವಿವೇಕ, ಸದ್ಭಕ್ತಿ, ಸುವಿಚಾರ, ಬ್ರಹ್ಮಾತ್ಮೈಕ್ಯ, ಅದ್ವೈತ, ವೈರಾಗ್ಯ, ಶ್ರೀ ಗುರು ಕೃಪೆ ಹೊಂದಬಹುದಾಗಿದೆ ಎಂದು ಪ್ರಾರ್ಥಿಸುತ್ತೇನೆ. ಈ ಪವಿತ್ರಮಯವಾಗಿರ್ತಕ್ಕಂತಹ ಶ್ರೀ ಶಿವಾನಂದ ಕಥಾಮೃತದಳು ಸಜ್ಜನ ಬಂಧುಗಳೇ, ಗುರು ಸಂಪ್ರದಾಯವನ್ನ ಇಲ್ಲಿ ವರ್ಣಿಸಲಾಗಿದೆ. ಪೀಠಿಕಾಧ್ಯಾಯವಾಗಿರ್ತಕ್ಕಂತಹ 1ನೇ ಅಧ್ಯಾಯದ ತರುವಾಯ 2ನೇ ಅಧ್ಯಾಯದಲ್ಲಿ ಶ್ರೀ ಸಿದ್ಧಾರೂಢರ ಕಥಾಮೃತದ ವರ್ಣನೆಯನ್ನ ಒಂದು ಅಧ್ಯಾಯಮಯವಾಗಿ ಶ್ರೀ ಸಿದ್ಧರ ಬಗ್ಗೆ ತುರ್ತಾಗಿ ವಿಚಾರ ಮಾಡಲಿಕ್ಕೆ ಇಚ್ಛಿಸುವವನಿಗೆ ಈ ಒಂದು ಅಧ್ಯಾಯಗಳು ಸಿದ್ಧ ಮಹಾತ್ಮರ ಆಂತರ್ಯವನ್ನು ವರ್ಣಿಸಲಾಗಿದೆ. ಇನ್ನು 3ನೇ ಅಧ್ಯಾಯದಲ್ಲಿ ಗುರುನಾಥಾರೂಢರ ಮಹಿಮೆಯ ವರ್ಣನೆಯನ್ನು ಮಾಡಲಾಗಿದೆ. ಇನ್ನು 4ನೇ ಅಧ್ಯಾಯದಲ್ಲಿ ಗುರು ಪರಂಪರೆಯಲ್ಲಿ ಬಂದಂತಹ ಆರೂಢ ಜ್ಯೋತಿ ಶ್ರೀ ಶಿವಪುತ್ರ ಅಪ್ಪಂಗಲವರನ್ನು ವರ್ಣಿಸಲಾಗಿದೆ. ಇನ್ನು 5ನೇ ಅಧ್ಯಾಯದಲ್ಲಿ ಗುರು ಪರಂಪರೆಯಲ್ಲಿ ಬಂದಂತಹ ಪ್ರಕರಣ ಪ್ರವೀಣ ಶ್ರೀ ಬಸವಾನಂದ ಅಪ್ಪಂಗಲವರ ವರ್ಣನಾತೀತವಾದ ವಿಚಾರವನ್ನ ವರ್ಣಿಸಲಾಗಿದೆ. ಇನ್ನು 6ನೇ ಅಧ್ಯಾಯದಿಂದ 56ನೇ ಅಧ್ಯಾಯದವರೆಗೂ ಗುರುವಿನ ಸದ್ಲಕ್ಷಣಗಳನ್ನು ಹೊಂದಿ ಸದ್ಗುರುವೇ ತಾನಾಗಿ ಗುರುಮುಟ್ಟಿ ಗುರುವಾಗಿ ಬೆಳಗಿದಂತಹ ಈ ಭಾಗದಳು ಶ್ರೀ ಸಿದ್ಧಾರೂಢರ ರೂಪವಾಗಿಯೇ ಬೆಳಗಿದಂತಹ ಪರಮಪಾವನ ಪುಣ್ಯಮೂರ್ತಿ ಶ್ರೀ ಶಿವಾನಂದ ಅಪ್ಪಂಗಲವರ ಘನಮಹಿಮೆಯನ್ನ ವರ್ಣಿಸ್ತಕ್ಕಂಥದ್ದಿದೆ. ಗುರು ಪರಂಪರೆಯನ್ನೇ ಈ ಪರಮ ಪವಿತ್ರಮಯವಾಗಿರ್ತಕ್ಕಂತಹ ಸದ್ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಹೇಳಿದ್ರೆ ಪರಮಾನಂದಮಯವಾಗಿರ್ತಕ್ಕಂತಹ ವಿಚಾರವೂ ಎಂಬುದಾಗಿಯೂ ಅಂತಹ ಸದ್ಗುರು ಶ್ರೀ ಸಿದ್ಧಾರೂಢರ ಕೃಪಾಶೀರ್ವಾದ ಬಲದಿಂದ, ಕ್ಷೇತ್ರ ದರ್ಶನದಿಂದ ಶ್ರೀ ಸಿದ್ಧರ ನಿತ್ಯ ಸತ್ಯ ಸಂದೇಶಗಳನ್ನು ಅಂತಃಕರಣದಲ್ಲಿ ದೃಢವಾಗಿ ನಂಬಿ ಅರಿತು ಧ್ಯಾನಿಸಿ ಸೇವಾಗೈದದ್ದರ ಫಲವಾಗಿ ಆರೂಢ ಸಂಪ್ರದಾಯದ ಬೀಜವನ್ನು ಬಿತ್ತುವ ಸಲುವಾಗಿ ಶ್ರೀ ಶಿವಾನಂದ ಸ್ವಾಮಿಗಳನ್ನು ಸ್ವತಃ ಸದ್ಗುರುವೇ ಆಶೀರ್ವದಿಸಿ ರೂಪು ನೀಡಿದಂತಿದೆ. ತನ್ನಿಮಿತ್ತ ಶ್ರೀ ಸಿದ್ಧನಾಥರ ಚರಣಗಳನ್ನು ಏಕೋಭಾವದಿಂದ ಅನನ್ಯ ಶುದ್ಧ ಭಾವ ಸಪ್ರೇಮಯುಕ್ತರಾಗಿ ಹೊಂದಿದ ಫಲವೇ ನಿಷ್ಕಾಮ್ಯ ಸೇವಾ ಕಾರ್ಯಗಳೇ ಪರಬ್ರಹ್ಮ ಸ್ವರೂಪವಾಗಿ ಸುಜ್ಞಾನ ಭರಿತರಾಗಿ ಶ್ರೀ ಶಿವಾನಂದರ ಹೃದಯಂತಃಕರಣದಳು ಒಕ್ಕು ಸತ್ಕಾರ್ಯ ನಡೆಸಿಕೊಂಡುದಾಗಿದೆ. ಹಾಗೂ ಸದ್ಗುರು ಚರಣಗಳಲ್ಲಿ ಮೋಕ್ಷಪ್ರದವಾಗಿ ವ್ಯಾಪಿಸಲಿಕ್ಕೆ ಕಾರಣೀಭೂತವಾಗಿರುವುದು. ಅಂಥ ಶ್ರೀ ಸಿದ್ಧ ಸದ್ಗುರುವು ಸಕಲ ಸದ್ಭಕ್ತರ ಅನರ್ಘ್ಯ ರತ್ನವೆಂದು ಭಾವಿಸಿ ದೃಢಭಾವದಿಂದ ನಿಶ್ಚಯ ಜ್ಞಾನ ಹೊಂದಬಹುದಾಗಿದೆ. ಮುಮುಕ್ಷುವು ಭಕ್ತಿ, ವೈರಾಗ್ಯ, ಜ್ಞಾನ, ಸೇವೆಯಿಂದ ತನ್ನ ಸರ್ವ ತಾಪಗಳನ್ನು ಪರಿಹರಿಸಿಕೊಂಡು ಪರಮಾನಂದಮಯರಾಗುವರು ಎಂಬಲ್ಲಿಗೆ ಶ್ರೀ ಶಿವಾನಂದ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವ ಪಾಪ ಭಸ್ಮ ಮಾಡುವಂಥ ಅತಿ ಮನೋಹರವಾದ ಈ 2ನೇ ಅಧ್ಯಾಯವನ್ನು ಶ್ರೀ ಸಿದ್ಧಾರೂಢ ಶಿವಾನಂದ ಸದ್ಗುರು ಚರಣಗಳಲ್ಲಿ ಅರ್ಪಿಸಿರುವೆನು. ಜೈ ಜೈ ಮಂಗಳ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ್. ಶ್ರೀಮದ್ ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಸದ್ಗುರು ಗುರುನಾಥಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಸದ್ಗುರು ಶಿವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಸದ್ಗುರು ಚಿದಾನಂದ ಭಾರತಿ ಸ್ವಾಮಿ ಮಹಾರಾಜ್ ಕಿ ಜೈ. ಆದಿಶಕ್ತಿ ಪಾದಕ್ಕೆ ನಮಸ್ತೆ ನಮಸ್ತೆ ನಮಃ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಭಕ್ತ ಮಂಡಳಿ ಕಿ ಜೈ. ಮಂಗಳ ನಮ ಪಾರ್ವತಿ ಪತಿ ಶಿವ ಮಹಾದೇವ್. ಶ್ರೀಮದ್ರಮಣ ಗೋವಿಂದ. ಶ್ರೀ ಗುರುಭ್ಯೋ ನಮಃ. ಸದ್ಗ್ರಂಥ ಮಹಾತ್ಮೆ ಪರಶಿವನ ಪರಾವತಾರಿ ಪರಬ್ರಹ್ಮ ಸ್ವರೂಪಿ ಶಾಂತ ಸದ್ಗುಣಮಣಿ ತಾರಕೋಪದೇಶಕಾರಕ
ಭಕ್ತರ ಭವಬಂಧ ನಿವಾರಕ ಪರಮ ಸದ್ಗುರು ಶ್ರೀ ಸಿದ್ಧಾರೂಢರ ದಿವ್ಯ ಮಂಗಲಮಯ ಚರಣ ಹಿಡಿಯುವುದೇ ಶ್ರೇಷ್ಠವು. ಈ ಪವಿತ್ರಮಯ ಆರೂಢ ಸಂಪ್ರದಾಯದಳು ಶ್ರೀ ಸಿದ್ಧಪುರುಷರ ಕೃಪಾನುಗ್ರಹ ಲೀಲೆಯಿಂದ ಈ ಧರೆಯೊಳು ಜನಿಸಿ ಬಂದ ಶ್ರೀ ಶಿವಾನಂದ ಸದ್ಗುರುವಿನ ಜೀವನ ಹಾಗೂ ಸುವಿಚಾರ ಭರಿತ ಸದ್ಗ್ರಂಥ ಪಠಿಸುವುದರಿಂದ ಜನ್ಮ ಸಾರ್ಥಕ್ಯ ಪ್ರಾಪ್ತಿಯೂ. ಪಾರಾಯಣದೊಳು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಶ್ರವಣ ಮಾಡುವ ನರರಿಗೆ ಸಕಲ ದೋಷ ಸಂಕಷ್ಟಗಳು ನಿವೃತ್ತಿಯಾಗುವವು. ಸದ್ಗುರು ಕೃಪಾದೃಷ್ಟಿಯಿಂದ ಸುಜ್ಞಾನ ಸುವಿಚಾರ ಸನ್ಮಾರ್ಗ ಸದ್ಗತಿ ಹಾಗೂ ಮೋಕ್ಷದ ಪಥವನ್ನು ನರರಿಗೆ ವರಜ್ಞಾನ ರೂಪದಲ್ಲಿ ಕರುಣಿಸುವರು. ನಿಜ ಭಕ್ತನಾದವನು ಸದ್ಗ್ರಂಥ ಪಠಿಸಲು ಶುದ್ಧಾಂತಃಕರಣದಿಂದ ಸದ್ವಾಸನಾಯುಕ್ತನಾಗಿ ಮಂಗಲ ದ್ರವ್ಯಗಳಿಂದ ಪ್ರಶಾಂತ ಸ್ಥಳದಲ್ಲಿ ಸದ್ಭಕ್ತರೊಡಗೂಡಿ ಸತ್ಸಂಕಲ್ಪಾಚರಣೆಬೇಕು. ಶಿವ ಪಂಚಾಕ್ಷರಿ ನಾಮಸ್ಮರಣೆಯೊಂದಿಗೆ ಸದ್ಭಾವದಿಂದ ಶ್ರೀ ಗುರುಚರಣ ಸ್ಮರಿಸಿ ಮಂಗಲ ಜ್ಯೋತಿ ಬೆಳಗಬೇಕು. ಶ್ರೀ ಸಿದ್ಧರ ಸ್ತುತಿಗೈದು ಶ್ರೀ ಗುರುವಿನ ವರಪ್ರಸಾದವನ್ನು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶಿವಾಯ ನಮಃ ಶಿವಾಯ ನಮಃ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶಿವಾಯ ನಮಃ ಶಿವಾಯ ನಮಃ ಜೈ ಮಂಗಲ ಪಾರ್ವತಿ ಪತಿ ಶಿವರ ಮಹಾದೇವ ಶ್ರೀಮದ್ ರಮಣ ಗೋವಿಂದ. ಆರತಿ ಬೆಳಗುವೆ ಗುರು ರಾಜ ಶಿವಾನಂದರಿಗೆ 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 ಆನಂದಮಯದ ಮಹಿಮೆ ಕಾಯುವ ಗ್ರಂಥಕ್ಕೆ ಆನಂದಮಯ ಮಹಿಮೆ ಸಾರುವ ಸದ್ಗ್ರಂಥಕ್ಕೆ ಆರತಿ ಬೆಳಗುವೆ ಗುರುನಾಥ ಶಿವಾನಂದರಿಗೆ ಆನಂದಮಯ ಮಹಿಮೆ ಸಾರುವ ಸದ್ಗ್ರಂಥಕ್ಕೆ ಶ್ರೀ ಸಿದ್ಧ ನಾಮವ ಜಪಿಸುವ ಚರಣ ಸೇವಕಗೆ ಶ್ರೀ ಸಿದ್ಧನಾಮವ ಜಪಿಸುವ ಚರಣ ಸೇವಕಗೆ ಶ್ರೀ ಸಿದ್ಧ ನಾಮವ ಜಪಿಸುವ ಚರಣ ಸೇವಕಗೆ ಶ್ರೀ ಸಿದ್ಧನಾಮವ ಜಪಿಸುವ ಚರಣ ಸೇವಕಗೆ ಗುರುಮೂರ್ತಿ ಗುರುವಾಗಿ ಬೆರೆತ ದೇವರಿಗೆ ಆರತಿ ಬೆಳಗುವೆ ಗುರು ರಾಜ ಶಿವಾನಂದರಿಗೆ ಆನಂದಮಯ ಮಹಿಮೆ ಸಾರುವ ಸದ್ಗ್ರಂಥಕ್ಕೆ
ನಂಬಿದ ಭಕ್ತರ ಪರೆಯು ಮಾತಗೆ ಪರಮ ಪುರುಷನಿಗೆ ನಂಬಿದ ಭಕ್ತರ ಪರೆಯೋ ಆತ ಪರಮ ಪುರುಷನಿಗೆ ನಂಬಿದ ಭಕ್ತರ ಪರೆಯು ಮಾತಗೆ ಪರಮ ಪುರುಷನಿಗೆ ನಂಬಿದ ಭಕ್ತರ ಪರೆಯೋ ಆತ ಪರಮ ಪುರುಷನಿಗೆ ಅಜ್ಞಾನ ಕಳೆದು ಸುಜ್ಞಾನ ನೀಡುವ ಅಭಯದಾತನಿಗೆ ಅಜ್ಞಾನ ಕಳೆದು ಸುಜ್ಞಾನ ನೀಡುವ ಅಭಯದಾತನಿಗೆ ಆರತಿ ಬೆಳಗುವೆ ಕೋರೋ ರಾಜ ಶಿವಾನಂದರಿಗೆ ಆನಂದಮಯ ಮಹಿಮೆ ಸಾರುವ ಸದ್ಗ್ರಂಥಕ್ಕೆ ಸಿದ್ಧಾಶ್ರಮದೊಳು ನಿರುತನಿವಾಸಿವ ಬ್ರಹ್ಮಾನಂದನಿಗೆ ಸಿದ್ಧಾಶ್ರಮದೊಳು ಬ್ರಹ್ಮಾನಂದನಿಗೆ ಸಿದ್ಧಾಶ್ರಮದೊಳು ನಿರುತನಿವಾಸಿವ ಬ್ರಹ್ಮಾನಂದನಿಗೆ ಸಿದ್ಧಾಶ್ರಮದೊಳು ಬ್ರಹ್ಮಾನಂದನಿಗೆ ದುರಿದ ಕರ್ಮವಾಚಾಮಿ ಕಳೆವ ಕರುಣಾಸಾಗರಗೆ ದುರಿತ ಆರತಿ ಬೆಳಗುವ ಗುರು ರಾಜ ಶಿವಾನಂದರಿಗೆ ಆನಂದಮಯ ಮಹಿಮೆ ಸಾರುವ ಸದ್ಗ್ರಂಥಗೆ ಭಕ್ತೋದ್ಧಾರಕನೆಂಬ ಬಿರುದನು ಗಳಿಸಿದ ದೇವನಿಗೆ ಭಕ್ತೋದ್ಧಾರಕನೆಂಬ ಬಿರುದನು ಗಳಿಸಿದ ದೇವನಿಗೆ ಭಕ್ತೋದ್ಧಾರಕನೆಂಬ ಬಿರುದನು ಗಳಿಸಿದ ದೇವನಿಗೆ ಭಕ್ತೋದ್ಧಾರಕನೆಂಬ ಬಿರುದನು ಗಳಿಸಿದ ದೇವನಿಗೆ ಲೋಕದ ಹಿತವ ಬಯಸಿದ ಮಹಿಮಾ ಗುರುನಾಥನಿಗೆ ಲೋಕದ ಹಿತ ಬಯಸಿದ ಮಹಿಮಾ ಗುರುನಾಥನಿಗೆ ಆರತಿ ಬೆಳಗುವೆ ಗುರು ರಾಜ ಶಿವಾನಂದರಿಗೆ ಆನಂದಮಯ ಮಹಿಮೆ ಸಾರುವ ಸದ್ಗ್ರಂಥಕ್ಕೆ ಸದ್ಗುರು ಸೇವೆಯ ಭಕ್ತಿಯ ಕೈಯಲು ಬಯಸಿದಾತಗೆ ಸದ್ಗುರು ಸೇವೆ ಭಕ್ತಿ ಬಯಸಿದ ದಾಸರಿಗೆ ಸದ್ಗುರು ಸೇವೆಯ ಭಕ್ತಿಯ ಕೈಯಲು ಬಯಸಿದಾತಗೆ ಸದ್ಗುರು ಸೇವೆಯ ಭಕ್ತಿ ಬಯಸಿದ ದಾಸರಿಗೆ ಜೀವನು ಪ್ರಿಯ ಕರುಣಿಸುವಂತ ಶ್ರೀ ಶಿವನಂದರಿಗೆ ಕರುಣಿಸುವಂತ ಶ್ರೀ ಶಿವನಂದರಿಗೆ ಆರತಿ ಬೆಳಗುವೆ ಗುರು ರಾಜ ಶಿವಾನಂದರಿಗೆ ಆನಂದಮಯ ಮಹಿಮೆ ಸಾರುವ ಸದ್ಗ್ರಂಥಗೆ ಆರತಿ ಬೆಳಗುವೆ ಶಿವಾನಂದರಿಗೆ ಆರತಿ ಬೆಳಗುವೆ ಗುರು ರಾಜ ಶಿವಾನಂದರಿಗೆ ಆನಂದಮಯ ಮಹಿಮೆ ಸಾರುವ ಸದ್ಗ್ರಂಥಗೆ ಸದ್ಗುರು ಸೇವೆಯ ಭಕ್ತಿ ಕೈಯಲು ಬಯಸಿದಾತಗೆ ಸದ್ಗುರು ಸೇವೆ ಭಕ್ತಿ ಕೈಯಲು ಬಯಸಿದಾತಗೆ ಸದ್ಗುರು ಸೇವೆಯ ಭಕ್ತಿ ಕೈಯಲು ಬಯಸಿದಾತಗೆ ಸದ್ಗುರು ಸೇವೆ ಭಕ್ತಿ ಕೈಯಲು ಬಯಸಿದಾತಗೆ ಜೀವನು ಪ್ರಿಯ ಕರುಣಿಸುವಂತ ಶ್ರೀ ಶಿವನಂದರಿಗೆ ಜೀವನ್ಮುಕ್ತಿ ಕರುಣಿಸುವಂತ ಶ್ರೀ ಶಿವಾನಂದರಿಗೆ ಆರತಿ ಬೆಳಗುವೆ ಶ್ರೀ ಗುರುರಾಜ ಶಿವಾನಂದರಿಗೆ ಆನಂದಮಯ ಮಹಿಮೆ ಸಾರಿದ ಸದ್ಗ್ರಂಥಗೆ ಷೋಡ ಸಮರ್ಥ ಬೆಳಗುವೆ ನಾರತಿಯ ಗುರುವಾರ ಬೆಳಗುವೆ ನಾರತಿಯ ಮೋಕ್ಷಾಪೇಕ್ಷೆಗೆ ತಾತ್ವಂಬದದ ತವ ಬೋಧಿಸಿದೆ ಗುರುವಾರ ತವ ಬೋಧಿಸಿದೆ ಓ ಪ್ರವಾಹನ ಶಂಕರನ ಮೋಚಾರವ ಮಾಡಿಸಿದೆ ಗುರುವಾರನ ಮೋಚಾರವ ಮಾಡಿಸಿದೆ ರಾಮಧಾಮ ಶ್ರೀ ರಾಮ ಶಂಕರನೇನಿರುವೆ ಗುರುವರ ಶಂಕರ ನೀನಿರುವೆ ರಾಮ ಶ್ಲೋಕವನ ತಿಳಿದ
जय मंगल नमः पार्वती पति शिव हर हर महादेव। श्रीमद् जगद्गुरु सिद्धारूढ़ स्वामी महाराज के जय। गुरु शिवानंद स्वामी महाराज के जय। गुरु चिदानंद भारती स्वामी महाराज के जय। आदिशक्ति पाद के नमस्ते नमस्ते नमः। सकल साधु संत महाराज के भक्त मंडली के हर गुरु मंगल नमः पार्वती पति शिव हर हर महादेव। श्रीमद् रमण गोविंदा। चैतन्यं शाश्वतं शान्तं व्योमातीतं निरञ्जनं नादबिन्दुकलातीतं तस्मै श्रीगुरुवे नमः। सर्वे जनाः सुखिनो भवन्तु। ॐ शान्ति शान्ति शान्तिः। सर्वे जनाः सुखिनो भवन्तु। ॐ शान्ति शान्ति शान्तिः।